ನನ್ನ ಹೆಸರು ಡಾಕ್ಟರ್ ಲೋಹಿತ್ ಕುಮಾರ್ ಅಂತ ಆಲ್ರೆಡಿ ಇಂಟ್ರಡ್ಯೂಸ್ ಮಾಡಿದ್ದಾರೆ. ನಾನು ಇವತ್ತು ನೀಟಿಗೆ ಸಂಬಂಧಪಟ್ಟಂತೆ ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯ ನರ್ಸಿಂಗ್ ಆಗಿರ್ಬೋದು, ಅಲೆಡಲ್ ಸೈನ್ಸ್ ಆಗಿರ್ಬೋದು, ಪ್ಯಾರಾಮೆಡಿಕಲ್ ಆಗಿರ್ಬೋದು, ಆ ಕೋರ್ಸ್ಗಳ ಬಗ್ಗೆ MBBS, ಡೆಂಟಲ್ ಅದ್ರ ಬಗ್ಗೆ ಮಾಹಿತಿನ ಕೊಡ್ಲಿಕ್ಕೆ ಬಂದಿದ್ದೇನೆ. ಸೊ ಮೊದಲಿಗೆ ನನ್ನ ಕಾರ್ಯಾಗಾರನ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಕಥೆಯಿಂದ ಶುರು ಮಾಡಲಾ? ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಕಥೆಯಿಂದ ಶುರು ಮಾಡ್ತೀನಿ. ಒಂದು ಊರು ಅಂದರೆ ಹಳ್ಳಿಯಲ್ಲಿ ಒಂದು ಅಂದರೆ ತುಂಬ ಬ್ಯಾಕ್ವರ್ಡ್ ಇರ್ತಕ್ಕಂಥ ಹಳ್ಳಿ ಪಕ್ಕದಲ್ಲಿ ಒಂದು ಗುಡ್ಡದ ಮೇಲೆ ಶಿವನ ದೇವಸ್ಥಾನ ಇರುತ್ತೆ. ಅಲ್ಲಿ ಒಬ್ಬ ಸಾಧು ಇರ್ತಾನೆ. ಅವ ಯಾವಾಗಲೂ ಅಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡೋದೆಲ್ಲ ಮಾಡ್ತಾ ಇರ್ತಾನೆ. ಸೊ ಅಲ್ಲಿನ ಜನರಿಗೆ ಸಾಧು ಕಂಡ್ರೆ ತುಂಬ ನಂಬಿಕೆ. ಆ ಊರಲ್ಲಿ ಮಳೆ ಬೆಳೆದೇನಾದರೂ ಕೊರತೆ ಆಯಿತು ಅಂತಂದರೆ ಸಾಧು ಹತ್ರ ಹೋಗ್ತಾಯಿದ್ರು. ಸಾಧು ಇದ್ದವರು ನೃತ್ಯ ಮಾಡೋದು, ಹಾಡು ಹೇಳೋದು ಕಂಟಿನ್ಯೂಸ್ ಆಗಿ ಮಾಡಿದಾಗ ಮಳೆ ಬರ್ತಾಯಿತ್ತಂತೆ. ಅದನ್ನು ಅಲ್ಲಿನ ಜನರು ನಂಬಿದ್ರು. ಹೌದು, ಸಾಧು ಈ ಥರ ಎಲ್ಲ ಮಾಡಿದ್ರೆ ಆಗತ್ತೆ ಅಂತ ಅಂದ್ಬಿಟ್ಟು. ಸೊ ಅವರಿಗೆ ಏನೇ ಕಷ್ಟಗಳು ಬಂದರೂ, ಪರಿಹಾರ ಬಂದರೂ ಅವ್ರ ಹತ್ರ ಹೋಗ್ತಾಯಿದ್ರು, ಅದನ್ನು ಅವರು ಸಾಲ್ವ್ ಮಾಡ್ತಾಯಿದ್ರು. ಆ ಒಂದು ಊರಿಗೆ ಪಟ್ಟಣದಿಂದ ಒಂದು 4 ಜನರು ಹುಡುಗರು ವಿದ್ಯಾಭ್ಯಾಸ ಮಾಡಿರೋರು ಬರ್ತಾರೆ. ಬಂದುಬಿಟ್ಟು ಆ ಊರಿನ ಬಗ್ಗೆ ಎಲ್ಲ ಕೇಳಿದಾಗ ಆ ಊರಿನ ವಿಷಯ ಕೇಳಿ ಅವ್ರಿಗೂ ಒಂಥರ ಶಾಕ್ ಆಗುತ್ತೆ. ಆ ಊರಲ್ಲಿ ಮಳೆ ಬೆಳೆ ಬರಬೇಕಂದ್ರೆ ಸಾಧು ಹತ್ರ ಹೋಗಬೇಕು, ಇದು ನಿಜಾನ, ಈಗಿನ ಪರಿಸ್ಥಿತಿನಲ್ಲಿ ಸಹಜನ ಆಗತ್ತಾ ಅಂತ ಅಂದ್ಕೊಂಡು ಅವರಿಗೆ ತುಂಬ ಡೌಟ್ ಆಗುತ್ತೆ. ಆದರೂ ಅವರು ಒಂದು ಚಾಲೆಂಜ್ ಕಟ್ತಾರೆ. ನಾವುಗಳು ಡ್ಯಾನ್ಸ್ ಮಾಡಿದ್ರೆ, ನೃತ್ಯ ಮಾಡಿದ್ರೆ, ಹಾಡು ಹೇಳಿದ್ರೆ ನಾವು ನೀರು ಬರುತ್ತೆ, ಮಳೆ ಬರುತ್ತೆ, ಸಾಧು ಮಾಡಿದ್ರಲ್ಲ ಅಂತ ಅವರು ಒಂದು ಪಂದ್ಯನ ಕಟ್ತಾರೆ ಅಲ್ಲಿ ಊರ ಜನರ ಜೊತೆ. ಊರಿನ ಜನರಿಗೆ ಯಾಕೆ ಇದು ಹೀಗಾಗ್ತಿದೆಯಲ್ಲ ಅಂತ ಅದೇ ಸಾಧು ಹತ್ರ ಹೋಗ್ತಾರೆ. ಸಾಧು ಹತ್ರ ಹೋಗಿ ಕೇಳ್ತಾರೆ, ಈ ಥರ ಅವರು ಪಂದ್ಯ ಕಟ್ತಾ ಇದ್ದಾರೆ, ಏನು ಮಾಡೋದು ಅಂದಾಗ, ಊರಿಗೆ ಮಳೆ ಬೆಳೆ ಬರುತ್ತೆ ಅಂದರೆ ಅನುಕೂಲನೇ ಅಲ್ವಾ, ಮಾಡ್ಲಿಕ್ಕೆ ಹೇಳಿ ಅಂತ ಹೇಳ್ತಾರೆ. ಅದಕ್ಕೆ ಆಯಿತು ಅಂತ ಆ 4 ಜನರು ಆ ಗುಡ್ಡದ ಮೇಲಿರೋ ದೇವಸ್ಥಾನಕ್ಕೆ ಹೋಗ್ತಾರೆ, ಶಿವನ ದೇವಸ್ಥಾನಕ್ಕೆ ಹೋಗಿ ಅವರಿಗೆ ಕೇಳ್ತಾರೆ, ಆಯಿತು ಪಂದ್ಯ ಕಟ್ಟೋಣ ಅಂತಂದು, ಆಯಿತು ನೀವು ಮಾಡಿ ಅಂತ ಹೇಳ್ತಾರೆ. ಸೊ ಇವರು ಆ 4 ಜನರು ಬಂದಿರ್ತಾರಲ್ಲ, ಅದರಲ್ಲಿ ಒಬ್ಬ ಹುಡುಗ ಇದ್ದವನು ಹಾಡು ಹೇಳಲಿಕ್ಕೆ ಮತ್ತು ನೃತ್ಯ ಮಾಡಲಿಕ್ಕೆ ಶುರು ಮಾಡ್ತಾನೆ. 1 ಗಂಟೆ ನೃತ್ಯ ಮಾಡ್ತಾನೆ, ಅದು ಮಳೆ ಬರೋದಿಲ್ಲ. ಅವನು ಸುಸ್ತಾಗ್ಬಿಟ್ಟು ಹೇಳ್ತಾನೆ ಇನ್ನೊಬ್ಬನಿಗೆ, ನೀನು ನೃತ್ಯ ಮಾಡು ಅಂತ ಅಂದೆ. ಅವನು ನೃತ್ಯ ಮಾಡ್ತಾನೆ, 2 ಗಂಟೆ, ಅವನಿಗೂ ಬರೋದಿಲ್ಲ, ಅವನು ಸಾಕಾಗ್ಬಿಡ್ತಾನೆ. 3ನೇವನಿಗೆ ಹೇಳ್ತಾನೆ, 3ನೇವನಿಗೂ ಸೇಮ್ ಕತೆ. ಒಂದು 4 ಗಂಟೆ ನೃತ್ಯ ಮಾಡಿಬಿಟ್ಟು ಸುಸ್ತಾಗ್ಬಿಡ್ತಾನೆ, ಮಳೆನೇ ಬರೋದಿಲ್ಲ. 4ನೇವನಿಗೆ ಹೇಳ್ತಾನೆ, 4ನೇವನಿಗೂ ಅದೇ ಕತೆ. ಆಗ ಮಳೆ ಬರಲಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಊರಿನವರು, ನೋಡಿ ನೀವು ನೃತ್ಯ ಮಾಡಿದ್ರೆ ಮಳೆ ಬರಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆಯಿತು, ಸಾಧು ಇದ್ದವರು ಅವ್ರು ಮಾಡಲಿ ಬೇಕಿದ್ರೆ ಅಂತ ಹೇಳ್ತಾರೆ ಇವರು. ಅದಕ್ಕೆ ಸಾಧು ಇದ್ದವರು, ಆಯಿತು ನಾನು ನೃತ್ಯ ಮಾಡಲಿಕ್ಕೆ, ಹಾಡು ಹೇಳಲಿಕ್ಕೆ ಶುರು ಮಾಡ್ತೇನೆ ಅಂತ ಶಿವನ ಜಪ ಮಾಡಲಿಕ್ಕೆ ಶುರು ಮಾಡ್ತಾರೆ. ಶಿವನ ಜಪ ಮಾಡ್ತಾ 1 ಗಂಟೆ ಆಗುತ್ತೆ, 2 ಗಂಟೆ ಆಗುತ್ತೆ, ಮಳೆ ಬರೋದಿಲ್ಲ. ಆಗ ಊರಿನ ಜನರೆಲ್ಲ ಇಲ್ಲಿ ಏನೋ ಆಗ್ತಾಯಿದೆ ಅಂತ ಕೆಲವೊಬ್ರು ವಾಪಸ್ ಹೋಗ್ತಾರೆ, ಕೆಲವೊಬ್ರು ಅಲ್ಲೇ ಉಳ್ಕೊತಾರೆ. ಆಮೇಲೆ ಆ ಸಾಧು ನೃತ್ಯ ಮಾಡ್ತಾನೇ ಇರ್ತಾನೆ. 6 ಗಂಟೆ ಆಗುತ್ತೆ, 8 ಗಂಟೆ ಆಗುತ್ತೆ, ಹಾಗೆ ಆಗಿ ಸಂಜೆ ಆಗುತ್ತೆ, ರಾತ್ರಿ ಆಗಿ ಮಧ್ಯರಾತ್ರಿ 2 ಗಂಟೆ ಆಗುತ್ತೆ. ಮಧ್ಯರಾತ್ರಿ 2 ಗಂಟೆ ನಂತರ ಆಕಾಶದಲ್ಲಿ ಗುಡುಗು ಮಿಂಚುಗಳು ಶುರು ಆಗುತ್ತೆ, ಮಳೆ ಬರಲಿಕ್ಕೆ ಶುರು ಆಗುತ್ತೆ, ಜೋರಾಗಿ ಮಳೆ ಬರುತ್ತೆ. ಅದನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾಗ್ತಾರೆ, ಏನಿದು ಮಳೆ ಬರ್ತಾ ಇದೆಯಲ್ಲ, ನಿಜಾನ ಸಾಧು ಅವರು ಪವಾಡ ಮಾಡಿದ್ರಲ್ಲ ಅಂತ ಅಂದ್ಬಿಟ್ಟು. ಆಗ 4 ಜನರು ಬಂದಿರೋರು, ಸಾಧುಗಳೇ ನೀವು ನಿಜವಾಗ್ಲೂ ಇದು ಮಾಡಿದಿರಿ, ಒಂದು ಒಳ್ಳೆಯ ಅದ್ಭುತವನ್ನು ಮಾಡಿದಿರಿ ಅಂತ ಅಂದ್ಬಿಟ್ಟು ಕಾಲಿಗೆ ಬಿದ್ದು ಕೇಳ್ತಾರೆ, ಇದು ಹೇಗೆ ಸಾಧ್ಯ ಆಯಿತು ಅಂತ ಅಂದ್ಬಿಟ್ಟು. ಆಗ ಸಾಧು ಇದ್ದವರು 2 ಅಂಶನ ಹೇಳ್ತಾರೆ. ನಾನು ಯಾವಾಗಲೂ ನೃತ್ಯ ಮತ್ತು ಹಾಡು ಹೇಳಬೇಕಾದ್ರೆ 2 ಅಂಶನ ನಾನು ಗಮನದಲ್ಲಿ ಇಟ್ಕೊತೀನಿ. ಒಂದು, ನಾನು ನೃತ್ಯ ಮಾಡಿದ್ರೆ ನೀರು ಬರಲೇಬೇಕು, ನಾನು ಮಳೆ ಬರಲೇಬೇಕು. ಇನ್ನೊಂದು 2ನೇದು ಅಂಶ ಅಂದರೆ ಮಳೆ ಬರೋವರೆಗೂ ನಾನು ನೃತ್ಯ ಮಾಡ್ತಾ ಇರ್ತೇನೆ. ಸೊ 2 ಅಂಶ ಹೇಳ್ತಾರೆ. ಸೊ ಮಳೆ ಬರೋವರೆಗೂ ನಾನು ನೃತ್ಯ ಮಾಡ್ತಾನೆ ಇರ್ತೀನಿ ಅಂತ ಅಂದ್ಬಿಟ್ಟು. ಸೊ ಹೌದಾ, ಆಯಿತು ಅಂತಂದು ಹೇಳಿಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಹೋಗ್ತಾರೆ. ಆ 2 ಅಂಶ ಏನಂತ ಅಂದರೆ, ಅವರು ನೃತ್ಯ ಮಾಡ್ತಾನೆ ಇರ್ತಾರೆ ಮಳೆ ಬರೋವರೆಗೂ ಅಲ್ವಾ, ಅಂದರೆ ಅವರು ಪ್ರಯತ್ನ ಪಡ್ತಾನೆ ಇರ್ತಾರೆ, ಆಗೋವರೆಗೂ ಪ್ರಯತ್ನ ಪಡ್ತಾನೆ ಇರ್ತಾರೆ. ಸೊ ಪ್ರಯತ್ನನ ಅವರು ನಿಲ್ಲಿಸೋದಿಲ್ಲ. ಸೊ ಹಾಗೆ ನಮ್ಮ ವಿದ್ಯಾರ್ಥಿ ಜೀವನ ಕೂಡ
ನಾವೇನು ಮಾಡ್ತೀವಿ, ಮೊದಲನೇ ಪ್ರಯತ್ನದಲ್ಲಿ ಅಲ್ಲೇ ಸ್ಟಾಪ್ ಮಾಡಿಬಿಡ್ತೀವಿ. ಆ 4 ಹುಡುಗರು ಮಾಡಿದ್ರಲ್ಲ ಹಾಗೆ, ಮೊದಲನೇ ಪ್ರಯತ್ನದಲ್ಲಿ ಸಾಕಾಯ್ತಪ್ಪ, ಮುಗೀತು ನಂದು ಇಲ್ಲೇ ಜೀವನ ಅಂತಂದ್ಬಿಟ್ಟು ಯಾವುದೋ ಅರೆ ಕೋರ್ಸ್ಗಳಿಗೆ ಹೋಗಿ ಸೇರ್ಕೊತಾರೆ. ನಿಮಗೇನು ವಿಷನ್ ಇರುತ್ತೆ, ಯಾವ ಕೋರ್ಸಿಗೆ ಹೋಗಬೇಕು ಅಂತ ನಿಮಗೆ ಆಸೆ ಇರುತ್ತೆ, ಅದನ್ನು ಬಿಟ್ಟು ಮರು ಪ್ರಯತ್ನ ಮಾಡ್ದಲೇ ನೀವು ಅಲ್ಲಿ ನಿಲ್ಲಿಸ್ತೀರಿ. ಆಮೇಲೆ ಮತ್ತೆ ಮರು ಪ್ರಯತ್ನ ಮಾಡಲಿಕ್ಕೂ ಹೋಗೋದಿಲ್ಲ, ನನ್ನ ಕೆಪಾಸಿಟಿ ಇಷ್ಟೇ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಕಥೆನ ಈ ಸಂದರ್ಭದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಜೀವನನೂ ಕೂಡ ಈ ಥರ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಮರಳಿ ಪ್ರಯತ್ನವನ್ನು ಮಾಡು ಅಂತ ಹೇಳ್ತಾರೆ. ನಮಗೆ ತಾಳ್ಮೆ ಇರೋದಿಲ್ಲ ವಿದ್ಯಾರ್ಥಿಗಳಿಗೆ, ಬೇಗ ಆಗಬೇಕು, ಇಲ್ಲೇ ಮುಗಿಬೇಕು, ಫಾಸ್ಟಾಗಿ ಆಗಬೇಕು, ಇಲ್ಲ ಇಷ್ಟಕ್ಕೆ ಮುಗಿದೋಗ್ಬಿಟ್ರೆ ನನಗೆ ಸಾಕಾಗತ್ತೆ ಅಂತ ಅಂದ್ಬಿಟ್ಟು. ಸೊ ಆ ಥರ ಮನೋಭಾವನ ಇಟ್ಕೊಂಡಲೇ ನೀವು ನಿಮ್ಮ ಗುರಿಗಳನ್ನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡಬೇಕು, ಅದ್ರ ಜೊತೆಗೆ ಮರು ಪ್ರಯತ್ನ ಮಾಡಬೇಕು ಅನ್ನೋದೇ ಈ ಕಥೆಯ ಸಾರಾಂಶ. ಓಕೆ, ಸೊ ವಿತ್ ದ್ಯಾಟ್ ವಿಲ್ ಸ್ಟಾರ್ಟ್ ಟುಡೇಸ್ ವರ್ಕ್ಶಾಪ್. ಸೊ ನೀಟ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ನೀಟ್ ಎಕ್ಸಾಮ್ ಬರ್ದಿದ್ದೀರಿ, ಎಲ್ಲರೂ ಬರ್ದಿದ್ದೀರಿ. ಮೋಸ್ಟ್ಲಿ ನಿಮ್ಗೆಲ್ಲರಿಗೂ ರ್ಯಾಂಕ್ ಬಂದಿರುತ್ತೆ ಈಗ ಇಷ್ಟೊತ್ತಿಗೆ. ಸೊ ನಿಮ್ಮ ದಾರಿಗಳು ಯಾವುದು ಅಂತ ಅಂದ್ಕೊಂಡು ಒಂದು 90% ನೀವು ನಿರ್ಣಯ ಮಾಡ್ಕೊಂಡಿರ್ತೀರಿ ಅಂತ ಕಾಣುತ್ತೆ ಅಲ್ವಾ? ಹೌದಲ್ವಾ? ಸೊ ನೀಟ್ ಬರೆದಿರೋ ಯಾರೂ ಬಂದಿಲ್ಲ. ಓಕೆ. ಸೊ ಇವತ್ತು ನಾನು ನಿಮಗೆ ನೀಟ್ ಬಗ್ಗೆ, ನೀಟ್ನಲ್ಲಿ ಏನೇನು ಕೋರ್ಸ್ಗಳನ್ನು ತಗೋಬೋದು ಅದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ, ಆಯಿತಾ? ಸೊ ನಮಗೆ 2 ಥರ ಎಕ್ಸಾಮ್ ಇದೆ, CET ಒಂದಿದೆ ಮತ್ತು ನೀಟ್ ಒಂದಿರ್ತದೆ. ನೀಟ್ನಲ್ಲಿ ವೈದ್ಯಕೀಯ, ಡೆಂಟಲ್, ಆಮೇಲೆ ಆಯುಷ್ ಕೋರ್ಸಸ್ಗಳಿಗೆ ಮಾತ್ರ ಆಗ್ತಕ್ಕಂಥ ಕೌನ್ಸಿಲಿಂಗ್ಗಳು. ಬೇರೆ ಕೋರ್ಸ್ಗಳಿಗೆ ನೀವು BSc ನರ್ಸಿಂಗ್ ಆಗಿರಲಿ ಅಥವಾ ನಮ್ಮಲ್ಲಿ ಆರ್ಕಿಟೆಕ್ಚರ್ ಆಗಿರಲಿ ಅಥವಾ ಬೇರೆ ಕೋರ್ಸ್ಗಳಿಗೆ ತಾವು CET ಎಕ್ಸಾಮ್ಸ್ಗಳನ್ನು ಬರೀಬೇಕಾಗತ್ತೆ. ನೀಟಲ್ಲಿ ಬರೀ ವೈದ್ಯಕೀಯ, ಡೆಂಟಲ್ ಮತ್ತು ಆಯುಷ್ ಕೋರ್ಸ್ಗಳಿಗೆ ಮಾತ್ರ ನೀವು ಇಷ್ಟಪಟ್ಟಲ್ಲಿ ಕೋರ್ಸ್ಗಳನ್ನ ಜಾಯ್ನ್ ಆಗಬೇಕು ಅಂದರೆ ನೀಟ್ ಎಕ್ಸಾಮನ್ನು ಬರೀಲೇಬೇಕಾಗತ್ತೆ, ಆಯ್ತಲ್ಲ? ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ನೀಟ್ ಬಗ್ಗೆ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬಗ್ಗೆ ಮತ್ತು ಕೋರ್ಸ್ಗಳನ್ನ ತೆಗೆದುಕೊಂಡ್ರೆ ಏನೇನು ಅನುಕೂಲ ಆಗುತ್ತೆ, ಅದ್ರ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ಗಳು ಏನಿರುತ್ತೆ, ಈ ಕೋರ್ಸ್ಗಳನ್ನು ತೆಗೆದುಕೊಳ್ಳೋ ಟೈಮಲ್ಲಿ ವಿದ್ಯಾರ್ಥಿಗಳಿಗೆ ಏನೇನು ತೊಂದರೆಗಳಾಗುತ್ತೆ, ಏನೇನು ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತೆ ಅದ್ರ ಬಗ್ಗೆ ಹೇಳ್ತೇನೆ. ಸ್ವಲ್ಪ ಸ್ಕಾಲರ್ಶಿಪ್ ಬಗ್ಗೆ ಹೇಳ್ತೇನೆ, ಅದ್ರ ಮೇಲೆ ಕ್ವಶನ್ ಆ್ಯಂಡ್ ಆನ್ಸರ್. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ನೀವು ಕ್ಲಾರಿಫೈ ಮಾಡ್ಕೊಬೋದು. ಓಕೆ, ನೆಕ್ಸ್ಟ್ ಸ್ಲೈಡ್. ಸೊ ನೀಟ್ ಈ ವರ್ಷ ನಡೆದಿದ್ದು 4th ಮೇಗೆ. ಪ್ರತಿ ವರ್ಷ ಮೇ ತಿಂಗಳಲ್ಲಿ ನಡೆಸ್ತಾರೆ. ಅದರಲ್ಲಿ MBBS BDS ಆಯುಷ್ ಕೋರ್ಸಿಗೆ ಸಂಬಂಧಪಟ್ಟಂತೆ ಅದು 3 ಗಂಟೆಯ ಎಕ್ಸಾಮ್. ಅದರಲ್ಲಿ 200 ಕ್ವಶನ್ಸ್ ಇರುತ್ತೆ, 770 ಮಾರ್ಕ್ಸ್ಗಳಿಗೆ, ಆಯ್ತಲ್ಲ? ಇದರಲ್ಲಿ ಪರ್ಸೆಂಟೈಲ್ ಮತ್ತು ಪರ್ಸೆಂಟೇಜ್ ಅಂತ ಇರುತ್ತೆ. ಪರ್ಸೆಂಟೇಜ್ ಅಂತ ಅಂದರೆ ನಿಮಗೆ 100ಕ್ಕೆ ಎಷ್ಟು % ಬಂದಿದೆ ಅಂತ ಅರ್ಥ. ಪರ್ಸೆಂಟೈಲ್ನಲ್ಲಿ ಎಷ್ಟು ಜನರು ನಿಮಗೆ ಎಕ್ಸಾಮ್ ಬರೆದಿದ್ದಾರೆ ಅದ್ರ ಮೇಲೆ ನಿಮ್ಮ ರ್ಯಾಂಕ್ಗಳನ್ನು ಹಾಕ್ತಾ ಬರ್ತಾರೆ, ಅದು ಪರ್ಸೆಂಟೈಲ್. ಸೊ ನಿಮಗೆ ನೀಟ್ನಲ್ಲಿ ಕೊಡ್ತಕ್ಕಂಥದ್ದು ಪರ್ಸೆಂಟೈಲೇ. ನೀವು PUCನಲ್ಲಿ ತೆಗೆದುಕೊಳ್ತಕ್ಕಂಥ ಮಾರ್ಕ್ಸು ಪರ್ಸೆಂಟೇಜ್, ಆಯಿತಾ? ಕ್ಲಿಯರಾ? ನೆಕ್ಸ್ಟ್, ಇದು ಈ ವರ್ಷದ ನೀಟ್ ಸ್ಟ್ಯಾಟಿಸ್ಟಿಕ್ಸ್. ಸರಿ ಕಾಣಿಸ್ತಾ ಇಲ್ಲ. ಈ ವರ್ಷ ಸುಮಾರು 22 ಲಕ್ಷ ಜನರು ಎಕ್ಸಾಮ್ ಬರ್ತಿದ್ದಾರೆ. 22 ಲಕ್ಷ, ಅದರಲ್ಲಿ 12.5 ಲಕ್ಷ ಜನರು ಎಲಿಜಿಬಿಲಿಟಿ ಆಗಿದ್ದಾರೆ. ಅದು ಸ್ಟೇಟ್ ವೈಸ್, ಅದರಲ್ಲಿ ಕ್ಲಿಯರಾಗಿ ಇದು ಕಾಣಿಸ್ತಾ ಇಲ್ಲ. ಆಮೇಲೆ ಬೇಕಿದ್ರೆ ಮಾಹಿತಿನ ತಾವು ಅದರಲ್ಲಿ ತೊಗೊಬೋದು. ಅದರಲ್ಲಿ ರಾಜ್ಯವಾರು ಮತ್ತು ಕ್ಯಾಟಗರಿ ವೈಸ್ ಎಲ್ಲ ಮಾರ್ಕ್ಸ್ ಎಲ್ಲ ಕೊಟ್ಟಿದ್ದಾರೆ, ಮತ್ತು ಕಟ್ ಆಫ್ಗಳು ಕೂಡ ಕೊಟ್ಟಿದ್ದಾರೆ. ಈ ವರ್ಷ 144 ಕಟ್ ಆಫು ಜನರಲ್ ಕ್ಯಾಟಗರಿಗಿದೆ, ಆಮೇಲೆ 113 ಅದರ್ ಕ್ಯಾಟಗರೀಸ್ಗಳಿಗೆ, OBC SC STಗಳಿಗೆ ಇದೆ ಕ್ಯಾಟಗರಿ. ಸೊ ನೀವು 370ಕ್ಕೆ 113 ಮಾರ್ಕ್ಸ್ ತೊಗೊಂಡ್ರೆ ನೀವು ಎಲಿಜಿಬಿಲಿಟಿ ಬರ್ತೀರಿ. ಇಲ್ಲ ಹೋದರೆ ನಿಮಗೆ ನೀಟ್ನಲ್ಲಿ ಕ್ವಾಲಿಫಿಕೇಷನ್ಸ್ ಬರೋದಿಲ್ಲ, ಆಮೇಲೆ ನೀವು ನೀಟ್ ಕೌನ್ಸಿಲಿಂಗ್ನಲ್ಲಿ ನಿಮಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಸೊ 2 ಥರ ಕೌನ್ಸಿಲಿಂಗ್ ಆಗುತ್ತೆ ನೀಟ್ನಲ್ಲಿ. ಒಂದು ಕೇಂದ್ರ ಸರ್ಕಾರ ಕೌನ್ಸಿಲಿಂಗ್ ಮಾಡುತ್ತೆ, ಇನ್ನೊಂದು ಸಂಬಂಧಪಟ್ಟ ರಾಜ್ಯ ಸರ್ಕಾರ ಕೌನ್ಸಿಲಿಂಗ್ ಮಾಡುತ್ತೆ. ಕೇಂದ್ರ ಸರ್ಕಾರ ಕೌನ್ಸಿಲಿಂಗ್ ಮಾಡೋದು ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಅಂತ, MCC ಅಂತ ಇರುತ್ತೆ. ಅವರು ಈಗ ಒಂದು ವೈದ್ಯಕೀಯ ಕಾಲೇಜಲ್ಲಿ ಅಥವಾ ದತ್ತ ವೈದ್ಯಕೀಯ ಕಾಲೇಜಲ್ಲಿ, ಸರ್ಕಾರಿ ಕಾಲೇಜಸ್ಗಳಲ್ಲಿ 100 ಸೀಟ್ ಇದೆ ಅಂತ ಅಂದರೆ ಅದಕ್ಕೆ 15% ಸೀಟ್ಗಳಿಗೆ ಕೇಂದ್ರ ಸರ್ಕಾರ ಕೌನ್ಸಿಲಿಂಗ್ ಮಾಡುತ್ತೆ.
ಇನ್ನು 85% ಸೀಟ್ಗಳಿಗೆ, ಅಂದರೆ 85 ಸೀಟ್ಗಳಿಗೆ ರಾಜ್ಯ ಸರ್ಕಾರದ ನಿಮಿತ್ತ ಪ್ರಾಧಿಕಾರಗಳು, ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕಕ್ಕೆ. ಸೊ ಅದೇ ಥರ ಬೇರೆ ರಾಜ್ಯಗಳಲ್ಲಿ ಬೇರೆ ಪ್ರಾಧಿಕಾರಗಳಿರ್ತವೆ, ಅವರು ಕೌನ್ಸಿಲಿಂಗನ್ನು ಮಾಡ್ತಾರೆ. ಆಯ್ತಲ್ಲ. ಸೊ ನಮ್ಮಲ್ಲಿ ವೈದ್ಯಕೀಯ ಕಾಲೇಜಸ್ಗಳಲ್ಲಿ, ದಂತವೈದ್ಯ ಕಾಲೇಜಸ್ಗಳಲ್ಲಿ, ಆಯುಷ್ ಕಾಲೇಜಸ್ಗಳಲ್ಲಿ ಯಾವುದ್ಯಾವುದು ಸರ್ಕಾರಿ ಕಾಲೇಜಸ್ಗಳಿದೆ ಅದರಲ್ಲಿ 15% ಸೀಟ್ಸ್ಗಳಿಗೆ ಕೇಂದ್ರ ಸರ್ಕಾರ ಮಾಡುತ್ತೆ. ಇನ್ನು ಉಳಿದಿದ್ದ 85% ರಾಜ್ಯ ಸರ್ಕಾರ ಮಾಡುತ್ತೆ. ಆ 15% ಸೀಟನ್ನು ನಾವು ರಾಜ್ಯದವರು ತೊಗೋಬೋದು. ಅದು ಎಲ್ಲರಿಗೂ ಮೀಸಲಿಟ್ಟಿರ್ತಾರೆ. ಬೇರೆ ಯಾವುದೋ ರಾಜಸ್ಥಾನದವ್ರು ತೊಗೋಬೋದು, ಡೆಲ್ಲಿನವ್ರು ತೊಗೋಬೋದು, ಪಂಜಾಬ್ ಅವ್ರು ತೊಗೊಬೋದು, ಅದ್ರ ಜೊತೆ ಕರ್ನಾಟಕದವರು ಕೂಡ ತೊಗೊಬೋದು. ಬಟ್ ಇದು ಇರ್ತದೆ, ಅದು ರಾಜ್ಯದವರಿಗೆ ಮಾತ್ರ ಮೀಸಲಾಗಿರ್ತದೆ. ಆಯ್ತಲ್ಲ. ಸೊ ಇದು ವೃತ್ತಿಪರ ಕೋರ್ಸ್ಗೆ ನಿಮಗೆ 2 ಎಕ್ಸಾಮ್ಸ್ಗಳು ನೀವು ತೊಗೋಬೇಕಾಗತ್ತೆ. ಅದ್ರ ಬಗ್ಗೆ ಇರ್ತಕ್ಕಂಥ ಮಾಹಿತಿ. ನೀವು ನಾಟ ತೊಗೋಬೇಕು, ಆರ್ಕಿಟೆಕ್ಚರ್ ಕೋರ್ಸ್ ತೊಗೋಬೇಕಂದ್ರೆ ನಾಟ ಎಕ್ಸಾಮ್ಸ್ಗಳು ಬರೀಬೇಕಾಗತ್ತೆ. ನೆಕ್ಸ್ಟ್ ಸೊ MBBS ಕೋರ್ಸ್ ಬಗ್ಗೆ ಹೇಳ್ತೇನೆ. ಸೊ MBBS ಕೋರ್ಸ್ ನಮ್ಮಲ್ಲಿ ಕರ್ನಾಟಕದಲ್ಲಿ 71 ವೈದ್ಯಕೀಯ ಕಾಲೇಜಸ್ಗಳಿದೆ. 71 ಕಾಲೇಜಸ್ ಇದೆ. ಅದರಲ್ಲಿ ಸೀಟ್ಸ್ಗಳು ಬಂದ್ಬಿಟ್ಟು 12,395 ಸೀಟ್ಸ್ಗಳು ಇದ್ದಾವೆ. ಆಯ್ತಲ್ಲ. ಸೊ ಅದರಲ್ಲಿ ನಮಗೆ ಸರ್ಕಾರಿ ಕೋಟದ ಸೀಟ್ಸ್ಗಳು 5,165 ಸೀಟ್ಸ್ಗಳು ಇರ್ತವೆ. ಸೊ ಸರ್ಕಾರಿ ಸೀಟ್ಸ್ಗಳ ಸಂಖ್ಯೆ ಕಮ್ಮಿ, ಪೇಮೆಂಟ್ ಮತ್ತು ಮ್ಯಾನೇಜ್ಮೆಂಟ್ ಸೀಟ್ಸ್ಗಳು ಇರ್ತವೆ. 4 ಥರದ ಸೀಟ್ಸ್ಗಳು ಯಾವುದೇ ವೈದ್ಯಕೀಯ ಕಾಲೇಜಲ್ಲಿ, ಅಂದರೆ ಸರ್ಕಾರಿ ಬಿಟ್ಟು ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ 4 ಥರ ಸೀಟ್ಸ್ ಇರುತ್ತೆ. ಒಂದು ಗೌರ್ಮೆಂಟ್ ಕೋಟಾ ಸೀಟ್ಸ್, ಪ್ರೈವೇಟ್ ಕೋಟಾ ಸೀಟ್ಸ್, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಸ್, NRI ಕೋಟಾ ಸೀಟ್ಸ್. ಆಯ್ತಲ್ಲ. 4 ಥರದ ಸೀಟ್ಸ್ಗಳಿರ್ತವೆ. ಅದರಲ್ಲಿ ಗೌರ್ಮೆಂಟ್ ಸೀಟಿಗೆ ಮತ್ತು ಪ್ರೈವೇಟ್ ಸೀಟಿಗೆ ಸರ್ಕಾರ ನಿಗದಿಪಡಿಸುತ್ತೆ ಪ್ರತಿ ವರ್ಷ ನಿಮಗೆ ಇಷ್ಟು ಫೀಸನ್ನು ನೀವು ಕಟ್ಟಬೇಕಾಗತ್ತೆ ಅಂತ. ಆದರೆ NRI ಕೋಟಾ ಮತ್ತು ಮ್ಯಾನೇಜ್ಮೆಂಟ್ ಕೋಟಾ, NRI ಕೋಟಾ ಅಂತಂದರೆ ಹೊರ ದೇಶದವರು, ಹೊರ ದೇಶದಲ್ಲಿ ತಂದೆ ತಾಯಿ ಇದ್ದು ಅಥವಾ ಯಾರಾದರೂ ರಿಲೇಷನ್ಸ್ ಇದ್ದು ಅಥವಾ ಅಲ್ಲಿಂದ ಸ್ಪಾನ್ಸರ್ಶಿಪ್ ಮಾಡಿರ್ತಕ್ಕಂಥ ಸೀಟ್ಸ್ಗಳನ್ನು NRI ಕೋಟಾದಲ್ಲಿ ತೆಗೆದುಕೊಳ್ತಕ್ಕಂಥದ್ದು. ಅದಕ್ಕೆ ಆ ಸಂಬಂಧಪಟ್ಟ ಕಾಲೇಜಸ್ಗಳೇ ಫೀಸ್ನ ಫಿಕ್ಸ್ ಮಾಡ್ತವೆ. ಆಯ್ತಲ್ಲ. ಸೊ ನಿಮಗೆ ಕನ್ಫ್ಯೂಷನ್ ಇರ್ಬೋದು, ಅವ್ರಿಗೆ ಆ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ, ಇವ್ರಿಗೆ ಈ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ಅಂತ ಅಂದ್ಬಿಟ್ಟು. ಕೆಲವೊಬ್ರು ಮ್ಯಾನೇಜ್ಮೆಂಟಲ್ಲಿ ತೊಗೊಂಡಿರ್ತಾರೆ ಅಂತ, ಅವ್ರಿಗೂ MBBS ಸೀಟ್ ಸಿಕ್ಕಿದೆ, ನಮಗೆ ಯಾಕೆ ಸಿಗೋದಿಲ್ಲ ಅಂತ. ಅವೆಲ್ಲ ಪೇಮೆಂಟ್ ಸೀಟ್ಸ್ಗಳಾಗಿರ್ತವೆ. ಸೊ ನಮ್ಮಲ್ಲಿ MBBSಗೆ ಸರ್ಕಾರಿ ವೈದ್ಯಕೀಯ ಕಾಲೇಜಸ್ಗಳಲ್ಲಿ ಫೀಸ್ ಇರೋದು 75,000ದಿಂದ 85,000ವರೆಗೂ ಪ್ರತಿ ವರ್ಷಕ್ಕೆ. ಆಯ್ತಲ್ಲ. ಸೊ MBBS ಕೋರ್ಸ್ ಬಂದ್ಬಿಟ್ಟು 4.5 ವರ್ಷ ಇರುತ್ತೆ. 4.5 ವರ್ಷ. ಸೊ ಅದರಲ್ಲಿ ಮೊದಲನೇ ವರ್ಷ 1, 2ನೇ ವರ್ಷ 1, 3ನೇ ವರ್ಷ 1, 4ನೇ ವರ್ಷ 1.5 ವರ್ಷ ಇರ್ತದೆ. 1.5 ವರ್ಷ. ಆಮೇಲೆ 1 ವರ್ಷ ತರಗತಿ, ಟ್ರೈನಿಂಗ್, ಇಂಟರ್ನ್ಶಿಪ್ ಅಂತ ಹೇಳ್ತೇವೆ. ಆಯ್ತಲ್ಲ. ಸೊ ಟೋಟಲ್ 5.5 ವರ್ಷ ಇರುತ್ತೆ. 5.5 ವರ್ಷಕ್ಕೂ ಕೂಡ ನೀವು ಅದರಲ್ಲಿ 4.5 ವರ್ಷಕ್ಕೆ ಫೀಸ್ಗಳು ಕಟ್ಟಬೇಕಾಗತ್ತೆ. ಸೊ 1 ವರ್ಷಕ್ಕೆ 75,000ದಿಂದ 85,000ವರೆಗೂ. ಅದು ಗೌರ್ಮೆಂಟ್ ಕಾಲೇಜಲ್ಲಿ. ಪ್ರೈವೇಟ್ ಕಾಲೇಜಲ್ಲಿ ಬಂದುಬಿಟ್ರೆ 4 ಥರ ಫೀಸ್. ಗೌರ್ಮೆಂಟ್ ಸೀಟ್ ಇರ್ತದೆ. ಸೊ ಪ್ರೈವೇಟ್ ಕಾಲೇಜಿಗೆ ಬಂದರೆ 4 ಥರ ಸೀಟ್ ಇರ್ತದೆ. ಗೌರ್ಮೆಂಟ್ ಸೀಟಿನ ಫೀಸ್ 2 ಲಕ್ಷ ರೂಪಾಯಿ ಇರ್ತದೆ 1 ವರ್ಷಕ್ಕೆ. 2 ಲಕ್ಷ ರೂಪಾಯಿ. ಅದು ಬರೀ ಟ್ಯೂಷನ್ ಫೀಸ್ ಮಾತ್ರ. ಅದ್ರ ಮೇಲೆ ಕಾಲೇಜ್ ಫೀಸ್ಗಳು ಸ್ವಲ್ಪ ಇರುತ್ತೆ. ಅದಾದಮೇಲೆ ಪ್ರೈವೇಟ್ ಸೀಟ್ ಅಂತ ಹೇಳ್ತೀವಿ, ಅದು 13 ಲಕ್ಷದಿಂದ 14 ಲಕ್ಷ ಪ್ರತಿ ವರ್ಷ ಇರ್ತದೆ. ಅದಾದ ನಂತರದಲ್ಲಿ ಪೇಮೆಂಟ್ ಕೋಟಾ ಮತ್ತು ಮ್ಯಾನೇಜ್ಮೆಂಟ್ ಕೋಟಾ 1 ವರ್ಷಕ್ಕೆ 30ರಿಂದ 40 ಲಕ್ಷ ಇರುತ್ತೆ. ಸೊ 4.5 ವರ್ಷದ ಕೋರ್ಸ್ಗಳಿರ್ತದೆ ಇದು. ಸೊ ಫೀಸ್ ರೇಟ್ಸ್ ಜಾಸ್ತಿ ಇರುತ್ತೆ ಪ್ರೈವೇಟ್ ಕಾಲೇಜಲ್ಲಿ. ಸೊ ಗೌರ್ಮೆಂಟಲ್ಲಿ ಕಮ್ಮಿ ಇರುತ್ತೆ. ಸೊ ಸರ್ಕಾರಿ ಸೀಟ್ಸ್ಗಳು ಬರೋದು ನಮಗೆ 5,165 ಸೀಟ್ಸ್ಗಳು ಮಾತ್ರ. ಓಕೆ. ಸೊ ಇದರಲ್ಲಿ ಇನ್ನೂ 2 ಥರದಲ್ಲಿದೆ. ಒಂದು ಮೈನಾರಿಟಿ ಕಾಲೇಜಸ್, ನಾನ್ ಮೈನಾರಿಟಿ ಕಾಲೇಜಸ್ ಅಂತ ಹೇಳ್ತಾರೆ. ಮೈನಾರಿಟಿ ಕಾಲೇಜಸ್ ಅಂತ ಅಂದರೆ ಯಾವುದು ಕರ್ನಾಟಕದಲ್ಲಿ ಕಮ್ಮಿ ಇರ್ತಕ್ಕಂಥ ಮಾತಾಡ್ತಕ್ಕಂಥ ಜಾತಿಗಳು, ತೆಲುಗು ಆಗಿರ್ಬೋದು, ತಮಿಳ್ ಆಗಿರ್ಬೋದು, ತುಳು ಆಗಿರ್ಬೋದು, ಇಂಥ ಕಾಲೇಜಸ್ಗಳನ್ನು ಮೈನಾರಿಟಿ ಕಾಲೇಜಸ್ ಅಂತ ಹೇಳ್ತಾರೆ. ಸೊ ಮೈನಾರಿಟಿ ಕಾಲೇಜಸ್ಸಲ್ಲಿ ಒಂಥರ ಸೀಟ್ಸ್ ಇರುತ್ತೆ. ನಾನ್ ಮೈನಾರಿಟಿ ಕಾಲೇಜಸ್ ಅಂದರೆ ಕಾಮೆಡ್ ಕೆ ಸೀಟ್ಸ್ಗಳು. ಕಾಮೆಡ್ ಕೆ ಅಂತ ಗೊತ್ತಲ್ಲ, ಕಾಮೆಡ್ ಕೆ ಸೀಟ್ಸ್ಗಳಲ್ಲಿ ಅವ್ರನ್ನಲ್ಲಿ ಒಂಥರ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಶೇರಿಂಗ್ ಇರುತ್ತೆ. ಸರ್ಕಾರದ ಜೊತೆ ಒಡಂಬಡಿಕೆ ಮಾಡಿಕೊಂಡು ಅವರು ಪ್ರತಿ ವರ್ಷ ಫೀಸ್ನ ಫಿಕ್ಸ್ ಮಾಡಿಕೊಂಡು ಸೀಟ್ಗಳನ್ನು ಸರ್ಕಾರಕ್ಕೆ ಇದಕ್ಕೆ ಫ್ರೀ ಗೌರ್ಮೆಂಟ್ ಸೀಟ್ಸ್ಗಳಿಗೆ ಬಿಟ್ಕೊಡ್ತಿರ್ತಾರೆ. ಆಮೇಲೆ ಇದು ವೈದ್ಯಕೀಯ ಕೋರ್ಸ್ಗಳ ಬಗ್ಗೆ. ಇದ್ರ ಮೇಲೆ ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದೆಯಾ? ಏನಾದರೂ ಕೇಳಬೇಕು ಅಂತ ಮಾಹಿತಿ ಏನಾದರೂ ಇದೆಯಾ ವೈದ್ಯಕೀಯ ಕೋರ್ಸ್ ಬಗ್ಗೆ? ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದೆಯಾ?
ಇದರಲ್ಲಿ ಇನ್ನೊಂದು ಮಾಹಿತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನೇನು 15% ಸೀಟ್ಸ್ ಆಲ್ ಇಂಡಿಯಾ ಕೋಟಾಗೆ ಕೊಡ್ತಾರೆ ಅಂತ ಹೇಳಿದ್ನಲ್ಲ, ಆ 15% ಸೀಟ್ಸಲ್ಲಿ ಹೊರಗಡೆಯಿಂದ ಸುಮಾರು ಜನರು ಬರ್ತಾರೆ, ಹೊರ ರಾಜ್ಯಗಳಿಂದ ಬರ್ತಾರೆ. ಅವರು ಸರ್ಕಾರಿ ಕಾಲೇಜಸ್ಗಳಲ್ಲಿ 2-3 ವರ್ಷ ಟ್ರೈ ಮಾಡಿರ್ತಾರೆ, ಸೀಟ್ ಸಿಕ್ಕಿರೋದಿಲ್ಲ ಅವರಿಗೆ, ಆದರೂ ಕೂಡ ಪ್ರಯತ್ನ ಮಾಡಿ ಬಂದು ಸೇರಿಕೊಂಡಿರ್ತಾರೆ. ಅಂದರೆ ದಿ ಇಂಪಾರ್ಟೆನ್ಸ್ ಆಫ್ ದಿ ಸಬ್ಜೆಕ್ಟ್. ಸೊ ಮೆಡಿಕಲ್ಲಿಗೆ ಅಷ್ಟು ಡಿಮ್ಯಾಂಡ್ ಇದೆ ಅಂತ ಅರ್ಥ. 2-3 ವರ್ಷ ಅವರು ಓದ್ಬಿಟ್ಟು ಸೀಟ್ನ ತಗೊಂಡು ಕ್ವಾಲಿಫೈ ಆಗಿ ನೀಟ್ನಲ್ಲಿ ಸೀಟ್ ತಗೊಂಡು ಬಂದಿರ್ತಾರೆ. ಆಯ್ತಲ್ಲ, ನಿಮಗೆ ಆ ಥರ ಏನಾದರೂ ಪ್ಯಾಷನೇಟ್ಸ್ ಇತ್ತು, ನಾನು ವೈದ್ಯಕೀಯ ಕೋರ್ಸಿಗೆ ಸೇರಬೇಕು ಅಂತ ಅಂದರೆ ನೀವು ಡೆಡಿಕೇಷನಿಂದ, ನಾನು ಕತೆ ಹೇಳಿದ್ನಲ್ಲ ಆ ಥರ, ಸೊ ಡೆಡಿಕೇಷನ್ ಆ್ಯಂಡ್ ಡಿಟರ್ಮಿನೇಷನಿಂದ ಮತ್ತೊಂದು ವರ್ಷ ಓದಿ ಮಾಡಬಹುದು, ಸಾಧ್ಯತೆಗಳಿದೆ. ಸುಮಾರು ಜನರು ಆ ಥರ ಮಾಡಿದ್ದಾರೆ. ಏನಾದರೂ ಡೌಟ್ಸ್ ಇದೆಯಾ ವೈದ್ಯಕೀಯ ಕೋರ್ಸ್ ಬಗ್ಗೆ? ನೆಕ್ಸ್ಟ್ ಬಂದು BDS, ವೈದ್ಯಕೀಯ ಕೋರ್ಸ್ ಬಗ್ಗೆ ಇನ್ನೂ ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೊನೆಯವರೆಗೂ ನೀವು ಸಾಯುವ ದಿನದವರೆಗೂ ನೀವು ಕೆಲಸ ಮಾಡ್ತಾ ಇರ್ಬೋದು. ನೀವು ಸರ್ಕಾರಿ ಸಂಸ್ಥೆಗೆ ಅಥವಾ ನನಗೆ ಗೌರ್ಮೆಂಟ್ ಜಾಬೇ ಬೇಕು ಅಂತ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಆಯ್ತಲ್ಲ, ನೀವು ನಿಮ್ಮದೇ ಆದಂಥ ಒಂದು ಕ್ಲಿನಿಕ್ ಓಪನ್ ಮಾಡ್ಕೊಬೋದು, ಪಾಲಿಕ್ಲಿನಿಕ್ ಮಾಡ್ಬೋದು, ನರ್ಸಿಂಗ್ ಹೋಮ್ಸ್ಗಳು ಮಾಡ್ಬೋದು, ಅಥವಾ ಸರ್ಕಾರ ಸಂಸ್ಥೆಗೆ ಕೆಲಸ ಮಾಡ್ಬೋದು. MBBS ಮಾಡಿದ ನಂತರ ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ ಇರ್ತದೆ. MBBS ಅಲ್ಲಿ 23 ಸಬ್ಜೆಕ್ಟ್ ಇರ್ತದೆ ಟೋಟಲ್. 23 ಸಬ್ಜೆಕ್ಟ್ಸನ್ನು ನೀವು ಓದಬೇಕಾಗತ್ತೆ. 23 ಸಬ್ಜೆಕ್ಟ್ಸ್ಗಳಲ್ಲಿ ನೀವು ಸ್ನಾತಕೋತ್ತರ ಪದವಿನ, ಅದನ್ನು MD ಅಂತ ಹೇಳ್ತೀವಿ, MD ಅಥವಾ MS ಅಂತ, ಅದನ್ನು ನೀವು ಮತ್ತೆ 3 ವರ್ಷ ಮಾಡಬೇಕಾಗತ್ತೆ. ಆಯ್ತಲ್ಲ, ಸೊ ಇದು ವೈದ್ಯಕೀಯ ಕೋರ್ಸ್ಗಳ ಬಗ್ಗೆ. ಡೆಂಟಲ್ ಕೋರ್ಸ್ಗಳ ಬಗ್ಗೆ ಬಂದರೆ ಅದೇ ರೀತಿ ವೈದ್ಯಕೀಯ ಕೋರ್ಸ್ನಲ್ಲಿ ಯಾವ ಥರ ಕೌನ್ಸಿಲಿಂಗು, ಯಾವ ಥರ ಸಿಸ್ಟಮ್ ಇದೆ, ಅದೇ ಥರ ಡೆಂಟಲ್ ಕಾಲೇಜಸ್ಗಳಿಗೂ ಇದೆ. ಕರ್ನಾಟಕದಲ್ಲಿ 45 ಡೆಂಟಲ್ ಕಾಲೇಜಸ್ಗಳಿದೆ. ಅದರಲ್ಲಿ 3405 ಸೀಟ್ಸ್ಗಳು ನಮಗೆ ಲಭ್ಯತೆ ಇದೆ. ಅದರಲ್ಲಿ ಸರ್ಕಾರಿ ಸ್ವಾಮ್ಯದ ಸೀಟ್ಸ್ಗಳು ಬಂದು 941. ಓಕೆ, ಇದು ಸ್ವಲ್ಪ ಫೀಸ್ಗಳು ಕಮ್ಮಿ ಇದೆ ಡೆಂಟಲ್ ಕಾಲೇಜಸ್ಸಲ್ಲಿ. ಸರ್ಕಾರಿ ಕಾಲೇಜಸ್ಗಳಲ್ಲಿ 55,000ವರೆಗೂ ಇದೆ. ಅದೇ ಪ್ರೈವೇಟ್ ಕಾಲೇಜಲ್ಲಿ ಸರ್ಕಾರಿ ಸೀಟ್ಸ್ಗಳು ಬಂದುಬಿಟ್ಟು 1 ಲಕ್ಷ 1.5 ಲಕ್ಷದವರೆಗೂ ಬರ್ತದೆ. ಪ್ರೈವೇಟ್ ಸೀಟ್ಸ್ಗಳು ಬಂದುಬಿಟ್ಟು 4-6 ಲಕ್ಷ. ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಸ್ಗಳು ಬಂದುಬಿಟ್ಟು, NRI ಸೀಟ್ಸ್ಗಳು ಬಂದುಬಿಟ್ಟು 8-10 ಲಕ್ಷದವರೆಗೂ ಕೂಡ ಇದೆ ಪ್ರತಿ ವರ್ಷ. ಇದು 4 ವರ್ಷದ ಕೋರ್ಸು. 4 ವರ್ಷದ ಕೋರ್ಸು ವಿತ್ 1 ಇಯರ್ ಇಂಟರ್ನ್ಶಿಪ್ ಇರುತ್ತೆ ಇದರಲ್ಲಿ. ಆಯ್ತಲ್ಲ, ಸೊ ಇದು ಡೆಂಟಲ್ ಕೋರ್ಸ್ಗಳ ಬಗ್ಗೆ ಮಾಹಿತಿ. ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಾ? ಏನೇನಾದರೂ ಹೆಚ್ಚು ಕಮ್ಮಿ ಏನಾದರೂ ಡೌಟ್ಸ್ ಇದೆಯಾ? ಓಕೆ, ನೆಕ್ಸ್ಟ್. ಸೊ BSc ನರ್ಸಿಂಗ್ ಕೋರ್ಸ್, ಇದು ನೀಟ್ ಅಂಡರಲ್ಲಿ ಬರೋದಿಲ್ಲ, CET ಅಂಡರ್ನಲ್ಲಿ ಬರುತ್ತೆ. CETನಲ್ಲಿ ನೀವು ಎಕ್ಸಾಮ್ಸ್ ಬರೆದ್ರೆ ಇದಕ್ಕೆ ಒಂದು ರ್ಯಾಂಕಿಂಗ್ ಸಿಸ್ಟಮ್ ಕೊಡ್ತಾರೆ. ಆ ರ್ಯಾಂಕಿಂಗ್ನಲ್ಲಿ ನೀವು BSc ನರ್ಸಿಂಗ್ ಸೀಟ್ಸ್ಗಳನ್ನು ತೊಗೊಬೋದು. BSc ನರ್ಸಿಂಗು ನಿಮಗೆ 4 ವರ್ಷದ ಕೋರ್ಸ್ ಆಗಿರುತ್ತೆ. 4 ವರ್ಷ ಪ್ಲಸ್ ನಿಮಗೆ ಅದರಲ್ಲಿ 8 ಸೆಮಿಸ್ಟರ್ ಅಂತ ಬರ್ತದೆ. ಆಯ್ತಲ್ಲ, 4 ವರ್ಷ, 3.5 ವರ್ಷ ಪ್ಲಸ್ 6 ತಿಂಗಳು ಮತ್ತು ಇಂಟರ್ನ್ಶಿಪ್ ಅಂತ ಇರ್ತದೆ. ಅದರಲ್ಲಿ ಟೋಟಲ್ ಡ್ಯೂರೇಷನ್ ಬಂದುಬಿಟ್ಟು 4 ವರ್ಷ ಕೋರ್ಸ್. ಇದು BSc ಕೋರ್ಸ್ ಆಗಿರುತ್ತೆ. ಕರ್ನಾಟಕದಲ್ಲಿ 607 ಕಾಲೇಜಸ್ಗಳಿದ್ದಾವೆ BSc ನರ್ಸಿಂಗ್ ಕಾಲೇಜಸ್ಗಳು. ಅದರಲ್ಲಿ 39,595 ಸೀಟ್ಸ್ಗಳು ಲಭ್ಯತೆ ಇದೆ. ಅದರಲ್ಲಿ 10,175 ಸೀಟ್ಸ್ಗಳು ಬಂದುಬಿಟ್ಟು ಗೌರ್ಮೆಂಟ್ ಸೀಟ್ಸ್ಗಳು, ಇನ್ನು ಉಳಿದಿದ್ದು ಪ್ರೈವೇಟ್ ಸೀಟ್ಸ್ಗಳಿರುತ್ತೆ. ಇಲ್ಲಿ ಫೀಸ್ ಕಮ್ಮಿ ಇದೆ, 15,000-20,000 ಸಾವಿರ ಪ್ರತಿ ಕಾಲೇಜಸ್ಸಿಗೆ ಗೌರ್ಮೆಂಟ್ ಸೀಟ್ಸ್ಗಳಿರ್ತದೆ. ಪ್ರೈವೇಟ್ ಸೀಟ್ಸ್ಗಳು ಬಂದುಬಿಟ್ಟು 1-2 ಲಕ್ಷದವರೆಗೂ ಕೂಡ ಫೀಸ್ ಇರುತ್ತೆ ಪ್ರೈವೇಟ್ ಕಾಲೇಜಲ್ಲಿ. ಇಲ್ಲಿ ಹೇಗಂತ ಅಂದರೆ, ಪ್ರೈವೇಟ್ ನರ್ಸಿಂಗ್ ಕಾಲೇಜ್ ಇದೆ ಅಂದರೆ ಅದರಲ್ಲಿ 20 ಸೀಟ್ಸ್ಗಳನ್ನು ಗೌರ್ಮೆಂಟ್ ಸೀಟಾಗಿ ಕೊಡ್ತಾರೆ, ಇನ್ನು 80 ಸೀಟ್ಸ್ಗಳನ್ನು ಕಾಲೇಜವರು ತುಂಬ್ಕೊತಾರೆ. ಬಟ್ ನೀವು ಇದನ್ನು ಸೀದಾ ಕಾಲೇಜಿಗೆ ಹೋಗಿ ತೊಗೊಳಿಕ್ಕೆ ಆಗೋದಿಲ್ಲ, ಕೌನ್ಸಿಲಿಂಗಿಂದಲೇ ತೊಗೋಬೇಕು. ಆಮೇಲೆ ಎಲ್ಲರಿಗೂ ಒಂದು ಮಾಹಿತಿ ಅಂತಂದರೆ, ಸುಮಾರು ಜನರಿಗೆ ಫೋನ್ ಮಾಡ್ತಾರೆ, ನಾವು ನಿಮಗೆ ಮೆಡಿಕಲ್ ಸೀಟು, ಡೆಂಟಲ್ ಸೀಟು, BSc ನರ್ಸಿಂಗ್ ಸೀಟು ಫ್ರೀಯಾಗಿ ಕೊಡ್ತೇವೆ, ಕಮ್ಮಿ ರೇಟಲ್ಲಿ ಕೊಡಿಸ್ತೇವೆ ಅಂತ. ದಯವಿಟ್ಟು ಆ ಯಾವುದೋ ಆಮಿಷಕ್ಕೆ ಒಳಗಾಗ್ಲಿಕ್ಕೆ ಹೋಗಬೇಡಿ. ಆಯ್ತಲ್ಲ, ಮಲ್ಲೇಶ್ವರಂಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಹೋದರೆ ಅದ್ರ ಎದುರುಗಡೆ ಇರ್ತಕ್ಕಂಥ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ನಲ್ಲಿ ಏನಿಲ್ಲ ಅಂದರೆ ಒಂದು 600-700 ಕೇಸ್ಗಳು ಪ್ರತಿ ವರ್ಷ ರಿಜಿಸ್ಟರ್ ಆಗುತ್ತೆ. ಆ ಕೇಸ್ಗಳು ಯಾವುದು ಗೊತ್ತಾ? ನಮಗೆ ಮೋಸ ಮಾಡಿದ್ದಾರೆ, ನಮಗೆ ಸೀಟ್ ಕೊಡಿಸ್ತೀವಿ ಅಂತ ಮೋಸ ಮಾಡಿದ್ದಾರೆ ಅಂತ. ದಯವಿಟ್ಟು ಅದು ಯಾವುದೂ ಆಮಿಷಗಳಿಗೆ ಒಡ್ಲಿಕ್ಕೆ ಹೋಗಬೇಡಿ. ಆ ಥರ ಯಾವುದೂ ಇಲ್ಲ. ನೀವು ಸೀಟ್ ತೊಗೋಬೇಕು ಅಂದರೆ ಕೌನ್ಸಿಲಿಂಗ್ ಮುಖಾಂತರದಲ್ಲೇ, ನಿಮ್ಮ ರ್ಯಾಂಕಿಂಗ್ ಮುಖಾಂತರದಲ್ಲೇ ತೊಗೋಬೇಕಾಗಿರುತ್ತೆ. ಆಯ್ತಲ್ಲ, ಸುಮಾರು ಜನರಿಗೆ ಫೋನ್ ಕಾಲ್ಸ್ಗಳು ಬರುತ್ತೆ, ಆಮೇಲೆ ವಾಟ್ಸಪ್ನಲ್ಲಿ ಬಂದ್ಬಿಡುತ್ತೆ, ನಿಮಗೆ ಈ ರ್ಯಾಂಕು ಈ ಕಾಲೇಜ್ ಅಲರ್ಟ್ ಆಗಿದೆ, ಇದಕ್ಕೆ ಪೇಮೆಂಟ್ ಮಾಡಿ ಅಂತ. ನೀವು ಅದು ಲಿಂಕಿಗೆ ಪೇಮೆಂಟ್ ಮಾಡ್ತೀರಿ, ದುಡ್ಡು ಹೋಗುತ್ತೆ, ಸೀಟ್ ಅಲಾಟ್ ಆಗಿರಲ್ಲ.
ಸುಮ್ಮನೆ ಒಂದು ಫೇಕ್ ಕೂಡ ಬರುತ್ತೆ. ಈ ಥರದ್ದೆಲ್ಲ ಸ್ಕ್ಯಾಮ್ಗಳು ಆಗ್ತಾ ಇದ್ದಾವೆ. ದಯವಿಟ್ಟು ಅದು ಯಾವುದಕ್ಕೂ ಆಮಿಷಕ್ಕೆ ಒಳಗಾಗ್ಲಿಕ್ಕೆ ಹೋಗಬೇಡಿ. ನಿಮ್ಗೆ ಯಾವುದೇ ಥರದ ಸೀಟ್ ಆ ಥರದ್ದು ನಿಮಗೆ ಡೌಟ್ಸ್ ಇತ್ತು ಅಂತಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಹೆಲ್ಪ್ಲೈನ್ ಇರುತ್ತೆ. ಅವ್ರ ವೆಬ್ಸೈಟ್ನಲ್ಲಿ ಎಲ್ಲ ಮಾಹಿತಿಗಳನ್ನು ಹಾಕಿರ್ತಾರೆ. ಸೊ ಆ ಮಾಹಿತಿನ ನೀವು ನೋಡಿಕೊಂಡ್ರೆ ಗೊತ್ತಾಗುತ್ತೆ, ಆಯ್ತಲ್ಲ. ಸೊ BSc ನರ್ಸಿಂಗ್ ಕೋರ್ಸ್ ಬಗ್ಗೆ ಹೇಳಬೇಕಂದ್ರೆ, ನಿಮಗೆ ವೈದ್ಯಕೀಯದಲ್ಲಿ ಸೀಟ್ ಸಿಗ್ತಾ ಇಲ್ಲ, ನಾವು ಅರೆ ವೈದ್ಯಕೀಯ ಕೋರ್ಸ್ಗಳಲ್ಲಿ ನಾವು ಮಾಡ್ತೀವಿ ಅಂತ ಅಂದ್ಕೊಂಡು ನೀವು ಇದು ಮಾಡಿಕೊಂಡ್ರೆ, ಸೊ BSc ನರ್ಸಿಂಗ್ ಒನ್ ಆಫ್ ದಿ ಗುಡ್ ಆಪ್ಷನ್ ಅಂತ ಹೇಳ್ಬೋದು. BSc ನರ್ಸಿಂಗ್ ಮಾಡಿಕೊಂಡ್ರೆ ನೀವು MSc ನರ್ಸಿಂಗ್ ಮಾಡ್ಬೋದು. BSc ನರ್ಸಿಂಗ್ ಮಾಡಿಕೊಂಡ್ರೆ ನೀವು ಎಲ್ಲ ಹಾಸ್ಪಿಟಲ್ಗಳಲ್ಲಿ ಆ್ಯಸ್ ಎ ನರ್ಸಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ಬೋದು, ಆಯ್ತಲ್ಲ. ಅದಾದಮೇಲೆ MSc ಅಂತ ಇರುತ್ತೆ. ಅದರಲ್ಲಿ MSc ಮಾಡಿಕೊಂಡ್ರೆ ಸೂಪರ್ ಸ್ಪೆಷಾಲಿಟಿ ಇರ್ತಾರೆ. OT-ನಲ್ಲಿ ಮಾಡ್ಬೋದು, ಪೀಡಿಯಾಟ್ರಿಕ್ನಲ್ಲಿ ಮಾಡ್ಬೋದು, ಗೈನಕಾಲಜಿನಲ್ಲಿ ಮಾಡ್ಬೋದು. ಸೊ ಅದರದ್ದೇ ಅಂಥ ಸ್ಪೆಷಾಲಿಟಿಗಳಿದ್ದಾವೆ. ಅದು ಮಾಡಿಕೊಂಡ್ರೆ ನೀವು ಇನ್ನೂ ಉನ್ನತ ಮಟ್ಟದ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ಬೋದು. ಆಮೇಲೆ ನರ್ಸಿಂಗ್ ಕಾಲೇಜಸ್ಗಳಿಗೆ ಫ್ಯಾಕಲ್ಟಿಯಾಗಿ ಕೂಡ ನೀವು ಜಾಯ್ನ್ ಆಗ್ಬೋದು. ಯಾಕಂದರೆ 607 ಕಾಲೇಜ್ ಇದೆ ನರ್ಸಿಂಗ್ ಕಾಲೇಜು. ಅಲ್ಲಿ ಯಾರು ಫ್ಯಾಕಲ್ಟಿಗಳೇ ಸಿಗೋದಿಲ್ಲ, 2, 3, 4 ಜನರು ಇರ್ತಾರೆ ಅಷ್ಟೇ, ಆಯ್ತಲ್ಲ. ಸೊ ನಿಮಗೆ ಫ್ಯಾಕಲ್ಟಿಯಾಗೂ ಜಾಯ್ನ್ ಆಗ್ಬೋದು. ಸಂಬಳ ಒಳ್ಳೆ ಚೆನ್ನಾಗಿರುತ್ತೆ ಇದರಲ್ಲೂ ಕೂಡ. ಸೊ ಇದನ್ನು ಕೂಡ ನೀವು ಒಂದು ಐಚ್ಛಿಕ ವಿಷಯವಾಗಿ ತೊಗೊಬೋದಾಗಿರುತ್ತೆ, ಆಯಿತಾ. ಸೊ ಇದೇ BSc ನರ್ಸಿಂಗ್ನಲ್ಲಿ ನಮಗೆ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂದರೆ, ಇದು PUC ಮೇಲೆ ಆಗ್ತಕ್ಕಂಥ ಇದು PUC ಆದ ನಂತರ ತೊಗೊಳ್ತಕ್ಕಂಥ ಕೋರ್ಸು. ಅದರಲ್ಲಿ ಕ್ವಾಲಿಫಿಕೇಷನಲ್ಲಿ ನಿಮಗೆ PCB ತೊಗೊಬೇಕಾಗುತ್ತೆ. ಅದರಲ್ಲಿ ಮಿನಿಮಮ್ 45% ನಿಮಗೆ ಬಂದಿರಬೇಕು, ಆಯ್ತಲ್ಲ. ಸೊ ನೀವು BSc ನರ್ಸಿಂಗ್ ನನಗೆ ಮಾಡಲಿಕ್ಕೆ ಆಗ್ತಿಲ್ಲ, ನಾನು ಬರೀ SLC-ನಲ್ಲಿದ್ದೀನಿ ಅಂತ ಅಂದರೆ ನೀವು GNM ಮಾಡ್ಬೋದು, ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ ವೈಫರಿ ಅಂತ. ಅದನ್ನು ಡಿಪ್ಲೊಮಾ ನರ್ಸಿಂಗ್ ಅಂತ ಹೇಳ್ತೇವೆ. ಅದನ್ನು ಕೂಡ ಮಾಡ್ಬೋದು. ಬಟ್ ಅದಕ್ಕೆ ಕೌನ್ಸಿಲಿಂಗ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸೋದಿಲ್ಲ. ಅದಕ್ಕೆ GNM ಬೋರ್ಡ್ ಅಂತ ಇರುತ್ತೆ. GNM ಬೋರ್ಡ್ ಅಂತ ಬೆಂಗಳೂರಿನಲ್ಲಿದೆ. ಆ ಬೋರ್ಡು ಕೌನ್ಸಿಲಿಂಗ್ ನಡೆಸುತ್ತೆ. ಅದಕ್ಕೆ ನೀವು CET ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ. ನಿಮ್ಮ PUC ಮಾರ್ಕ್ಸ್ಗಳ ಮೇಲೆ ನಿಮಗೆ ಅಲಾಟ್ಮೆಂಟ್ ಬರಲಿಕ್ಕೆ ಶುರು ಆಗುತ್ತೆ, ಆಯ್ತಲ್ಲ. ಅದು ಡಿಪ್ಲೊಮಾ ನರ್ಸಿಂಗ್. ಇದು ಗ್ರ್ಯಾಜುಯೇಟ್ ನರ್ಸಿಂಗ್, ಅದನ್ನು BSc ನರ್ಸಿಂಗ್ ಅಂತ ಹೇಳ್ತಾರೆ. ಇದು ಇವೆರಡರ ಮಧ್ಯದಲ್ಲಿರೋ ವ್ಯತ್ಯಾಸ. ಓಕೆ, ನೆಕ್ಸ್ಟ್. ಸೊ BSc ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ ಅಂತ ಹೇಳ್ತಾರೆ. ಸೊ ನಿಮಗೆ ಪ್ಯಾರಾಮೆಡಿಕಲ್ ಕೋರ್ಸ್ ಅಂದರೆ ಗೊತ್ತಾ? ಪ್ಯಾರಾಮೆಡಿಕಲ್ ಕೋರ್ಸ್ ಅಂದರೆ ಎಲ್ಲರಿಗೂ ಚಿರಪರಿಚಿತ ಹೆಸರು, ಪ್ಯಾರಾಮೆಡಿಕಲ್ ಕೋರ್ಸ್ ಅಂತ. ಪ್ಯಾರಾಮೆಡಿಕಲ್ ಕೋರ್ಸ್ ಬಂದುಬಿಟ್ಟು ಡಿಪ್ಲೊಮಾ ಕೋರ್ಸ್ ಆಗಿರುತ್ತೆ. ಅದೇ ಅದರದ್ದು ಅದರದ್ದು ಡಿಗ್ರಿ ಕೋರ್ಸ್ ಅಂತ ಅಂದರೆ BSc ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ ಅಂತ. ಇತ್ತೀಚಿನ ದಿನಗಳಲ್ಲಿ ಈ ಕೋರ್ಸ್ಗಳಿಗೆ ತುಂಬ ಡಿಮ್ಯಾಂಡ್ ಇದೆ. ಯಾಕಂದರೆ ಒಂದು ಆಸ್ಪತ್ರೆ ತಗೊಂಡ್ರೆ ಒಂದು ಡಾಕ್ಟ್ರ್ ನಡೆಸ್ಬೋದು. ಅದಕ್ಕೆ ಒಂದು ಮಿನಿಮಮ್ 5 ಆದರೂ ನರ್ಸ್ಗಳು ಬೇಕಾಗತ್ತೆ, ಆಯ್ತಲ್ಲ. ಅದಕ್ಕೆ 10ರಿಂದ 12 ಈ ಕೋರ್ಸ್ನಲ್ಲಿರ್ತಕ್ಕಂಥವ್ರು ಬೇಕು. ಒಂದು ಆಸ್ಪತ್ರೆನ ನಾವು ಎಕ್ಸಾಂಪಲ್ ತೊಗೊಂಡ್ರೆ ಒಬ್ಬ ಡಾಕ್ಟ್ರ್ ಎಲ್ಲದನ್ನೂ ನಡೆಸ್ತಾನೆ. ಆದರೆ ಕ್ಯಾಶುಯಾಲಿಟಿನಲ್ಲಿ ನಮಗೆ ನರ್ಸ್ ಬೇಕಾಗತ್ತೆ, ಟೆಕ್ನಿಷಿಯನ್ಸ್ಗಳು ಬೇಕಾಗತ್ತೆ. ಲ್ಯಾಬಲ್ಲಿದ್ದರೆ ಲ್ಯಾಬ್ನಲ್ಲಿ ಟೆಕ್ನಿಷಿಯನ್ಸ್ ಬೇಕಾಗತ್ತೆ. OT ಹೋದರೆ OT ಟೆಕ್ನಿಷಿಯನ್ಸ್ ಬೇಕಾಗತ್ತೆ. ಡಯಾಲಿಸಿಸ್ ಬಂದರೆ ಡಯಾಲಿಸಿಸ್ ಟೆಕ್ನಿಷಿಯನ್ಸ್ ಬೇಕಾಗತ್ತೆ, ಆಯ್ತಲ್ಲ. ಕಣ್ಣಿನ ತೋರಿಸ್ಬೇಕಂದ್ರೆ ಕಣ್ಣಿನ ಟೆಕ್ನಿಷಿಯನ್ನು, ಕಿವಿ ತೋರಿಸ್ಬೇಕಂದ್ರೆ ಕಿವಿ ಟೆಕ್ನಿಷಿಯನ್ಸು. ಸೊ ಈ ಕೋರ್ಸ್ಗಳೆಲ್ಲ BSc ಅಲೈಡ್ ಹೆಲ್ತ್ ಸೈನ್ಸಸಲ್ಲಿ ಬರ್ತಕ್ಕಂಥ ಕೋರ್ಸ್ಗಳು. ಓಕೆ, ಇದು ನಮಗೆ ಕಾಲೇಜಸ್ಗಳು 150 ಕಾಲೇಜಸ್ಗಳಿದೆ. ಅದರಲ್ಲಿ 16,431 ಕೋರ್ಸಸ್ಗಳಿದ್ದಾವೆ, ಸೀಟ್ಸ್ಗಳಿದ್ದಾವೆ. ಅದರಲ್ಲಿ ಸರ್ಕಾರಿ ಸ್ವಾಮ್ಯ ಸೀಟ್ಸ್ಗಳು 4,538 ಈ ವರ್ಷಕ್ಕೆ ಇರ್ತಕ್ಕಂಥದ್ದು. ಸೊ ಇದು ಕೂಡ 20-80% ಸೀಟ್ ಶೇರಿಂಗ್ ಇರುತ್ತೆ. ನೀವು ಸರ್ಕಾರಿ ಕಾಲೇಜಸ್ಸಿಗೆ ಹೋದರೆ ಇದು ಫೀಸ್ಗಳು ಬಂದುಬಿಟ್ಟು 15ರಿಂದ 20 ಸಾವಿರ ಇರುತ್ತೆ. ಅದೇ ಪ್ರೈವೇಟ್ ಕಾಲೇಜಸ್ಗಳಿಗೆ ಹೋದರೆ 1 ಲಕ್ಷದವರೆಗೂ ಫೀಸ್ ಇರ್ತವೆ. ಇದು 3 ವರ್ಷ ಪ್ಲಸ್ 1 ವರ್ಷ ಇಂಟರ್ನ್ಶಿಪ್ ಇರ್ತಕ್ಕಂಥ ಕೋರ್ಸ್. PUC ಆಗಿರಬೇಕು ಮ್ಯಾಂಡೇಟ್ರಿ. ಅದರಲ್ಲಿ 3 ವರ್ಷ ಮತ್ತು 1 ವರ್ಷ ಇಂಟರ್ನ್ಶಿಪ್ ಇರ್ತಕ್ಕಂಥ ಕೋರ್ಸ್ ಆಗಿರುತ್ತೆ. ಇದರಲ್ಲಿ ಯಾವುದಾದ್ರು ಕೋರ್ಸ್ಗಳು ಬರ್ತವೆ ಅಂತ, BSc ನ್ಯೂರೋ ಸೈನ್ಸ್ ಟೆಕ್ನಾಲಜಿ ಅಂತ ಹೇಳ್ತಾರೆ. ನಿಮ್ಯಾನ್ಸ್ ಅಂತ ಕೇಳಿದ್ದೀರಾ? ಅವನಿಗೆ ತಲೆ ಸರಿಗಿಲ್ಲ, ಅವನಿಗೆ ನಿಮ್ಯಾನ್ಸಿಗೆ ಕರ್ಕೊಂಡೋಗಿ ಅಂತ ಹೇಳ್ತಾರೆ. ನಪ್ಕ ಇದೆಯಾ? ನಿಮ್ಯಾನ್ಸ್ ಅಂತ. ಸೊ ನ್ಯೂರೋ ಸೈನ್ಸ್ ಸೆಂಟರ್ ನಮ್ಮ ತಲೆ ಸರಿಗಿಲ್ಲ ಅಂದರೂ ಅಥವಾ ತಲೆಗೆ ಗಾಯಗಳಾದಾಗ ಬಿದ್ದಾಗ ಆಪ್ರೇಷನ್ಸ್ ಮಾಡಬೇಕಂದ್ರೂ ತಲೆಗೆ ಸಂಬಂಧಪಟ್ಟಂತೆ ನರಗಳಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಸ್ಟೇಟ್ ಆಫ್ ದಿ ಆರ್ಟ್ ಹಾಸ್ಪಿಟಲ್ ಅದು. ಸೊ ಅದರಲ್ಲಿ ಕೋರ್ಸ್ಗಳಿರ್ತವೆ, ನ್ಯೂರೋ ಸೈನ್ಸ್ ಟೆಕ್ನಾಲಜಿ ಅಂತ ಅಂದ್ಬಿಟ್ಟು ಅದನ್ನು ಕೂಡ ತೊಗೋಬೋದು. ಡಯಾಲಿಸಿಸ್ ಟೆಕ್ನಿಷಿಯನ್ಸ್ ಆಗಬೇಕು ಅಂತಂದರೆ
BSc ಇನ್ ರೀನಲ್ ಡಯಾಲಿಸಿಸ್ ಟೆಕ್ನಾಲಜಿ ಅಂತ ಕೋರ್ಸ್ ಇರ್ತದೆ, ಅದನ್ನು ಕೂಡ ಮಾಡ್ಬೋದು. ಅದಾದಮೇಲೆ ರೆಸ್ಪಿರೇಟರಿ ಕೇರ್ ಟೆಕ್ನಾಲಜಿ ಅಂತ, ಇದು ಕೋವಿಡ್ ಸಮಯದಲ್ಲಿ ತುಂಬ ಡಿಮ್ಯಾಂಡ್ ಆಗಿದೆ. ಕೋವಿಡ್ ಬಂದ ದಿನಗಳಿಂದ ನಮಗೆ ಉಸಿರಾಟದ ತೊಂದರೆಗಳಿಗೆ ಸಂಬಂಧಪಟ್ಟಂತೆ ತುಂಬ ಕಾಯಿಲೆಗಳು ಕಂಡು ಬರ್ತಾ ಇದೆ. ಅದಕ್ಕೆ ರೆಸ್ಪಿರೇಟರಿ ಕೇರ್ ಟೆಕ್ನಾಲಜಿ ಅಂತ ಒಂದು ಕೋರ್ಸ್ ಇದೆ, ಅದನ್ನು ಕೂಡ ಮಾಡ್ಬೋದು. ಪರ್ಫ್ಯೂಷನ್ ಟೆಕ್ನಾಲಜಿ ಅಂತ ಬರುತ್ತೆ, ಪರ್ಫ್ಯೂಷನ್ ಟೆಕ್ನಾಲಜಿ ಅಂತ ಆ ಕೋರ್ಸ್ಗಳನ್ನು ಕೂಡ ಮಾಡ್ಬೋದಾಗಿರ್ತದೆ. ಅದಾದಮೇಲೆ ಅನಸ್ತಿಷ್ಯ ಮತ್ತು OT ಟೆಕ್ನಾಲಜಿ ಅಂತ, ನೀವು OTನಲ್ಲಿ ಟೆಕ್ನಿಷಿಯನ್ಸ್ಗಳು ಇರ್ತಾರೆ ಗೊತ್ತಾ, ಡಾಕ್ಟ್ರ್ ಬಂದುಬಿಟ್ಟು ಆಪ್ರೇಷನ್ ಶುರು ಮಾಡೋಕ್ಕಿಂತ ಮುಂಚೆ ಎಲ್ಲದನ್ನು ರೆಡಿ ಮಾಡಿಟ್ಟಿರ್ತಾರೆ. ಸೊ ಆ ಟೆಕ್ನಿಷಿಯನ್ ಕೋರ್ಸ್ಗಳನ್ನು ಕೂಡ ನೀವು ಒಂದು ಐಚ್ಛಿಕ ವಿಷಯವಾಗಿ ತೊಗೋಬೋದಾಗಿರುತ್ತೆ. ಆಮೇಲೆ ರೇಡಿಯೋಥೆರಪಿ, ಕ್ಯಾನ್ಸರ್ ಪೇಷಂಟ್ಸ್ ಇರ್ತಾರಲ್ಲ, ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ ರೇಡಿಯೋಥೆರಪಿ ಅಂತ ಕೊಡ್ತಿರ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಕೋರ್ಸ್ ಇದೆ, ರೇಡಿಯೋಥೆರಪಿ ಟೆಕ್ನಾಲಜಿ ಅಂತ, ಅದನ್ನು ಕೂಡ ಮಾಡ್ಬೋದು. ಆಮೇಲೆ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಇದು ಅಂತೂ ತುಂಬ ಡಿಮ್ಯಾಂಡಿಂಗ್ ಇರ್ತಕ್ಕಂಥ ಸಬ್ಜೆಕ್ಟ್ ಈಗ. ಯಾಕಂದರೆ ನೀವು ಎಲ್ಲೇ ಹೋಗಬೇಕು ಅಂದರೆ ಒಂದು ಸ್ಕ್ಯಾನಿಂಗ್ ಅಂತ ಹೋಗ್ತೀರಾ, ಎಕ್ಸ್ರೇ ಮಾಡ್ಬೋದು, CT ಸ್ಕ್ಯಾನ್ ಆಗಿರ್ಬೋದು, MRI ಸ್ಕ್ಯಾನ್ ಆಗಿರ್ಬೋದು, ಅಲ್ಟ್ರಾಸೌಂಡ್ ಮಾಡಿರಬೇಕು, ಏನೇ ಇದ್ದರೂ ಆಸ್ಪತ್ರೆಗೆ ಹೋದರೆ ಸ್ಕ್ಯಾನಿಂಗ್ ಅಂತ ಮಾಡೇ ಮಾಡ್ತಾರೆ. ಆ ಸ್ಕ್ಯಾನಿಂಗಿಗೆ ಸಂಬಂಧಪಟ್ಟಂತೆ ಟೆಕ್ನಿಷಿಯನ್ ಕೋರ್ಸ್ ಇದು, ಆಯ್ತಲ್ಲ. ಸೊ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಅಂತ. ಇನ್ನೊಂದು ನೆಕ್ಸ್ಟ್ ಬಂದು ಕಾರ್ಡಿಯಾಕ್ ಕೇರ್ ಟೆಕ್ನಾಲಜಿ. ಕಾರ್ಡಿಯಾಕ್ ಕೇರ್ ಅಂತ ಅಂದರೆ ಕ್ಯಾತ್ ಲ್ಯಾಬ್ ಅಂತ. ಈಗ ನೀವು ಜಯದೇವ ಕೇಳಿದ್ದೀರಾ, ಜಯದೇವ ಹಾಸ್ಪಿಟಲ್ನಲ್ಲಿ ಅಲ್ಲಿ ಸಂಬಂಧಪಟ್ಟಂತೆ ಹಾರ್ಟಿಗೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ಗಳಿರ್ತವೆ. ಅಲ್ಲಿ ಟೆಕ್ನಿಷಿಯನ್ಸ್ಗಳಾಗಿ ಹಾರ್ಟಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ನೀವು ವರ್ಕ್ ಮಾಡ್ಬೋದು. ಆಪ್ಟೋಮೆಟ್ರಿ ಅಂತ ಇದೆ, ಆಪ್ಟೋಮೆಟ್ರಿ ಅಂದರೆ ಕಣ್ಣಿನ ಸಂಬಂಧಪಟ್ಟಂತೆ. ನೀವು ಕಣ್ಣಿಂದ ವಿಷನ್ ಚೆಕ್ ಮಾಡಿಸ್ಲಿಕ್ಕೆ ಹೋಗ್ತಿರಲ್ಲ, ಆಗ ಒಂದು ಕತ್ಲೆ ರೂಮ್ನಲ್ಲಿ ಕೂರಿಸ್ಬಿಟ್ಟು ನಿಮಗೆ ನಿಮ್ಮ ಕಣ್ಣಿಂದು ಚೆಕ್ ಮಾಡ್ತಾರೆ, ಪವರ್ ಚೆಕ್ ಮಾಡ್ತಾರಲ್ವ, ಅದು ಚೆಕ್ ಮಾಡ್ತಕ್ಕಂಥವ್ರೆ ಆಪ್ಟೋಮೆಟ್ರಿಷಿಯನ್, ಆಯ್ತಲ್ಲ. ಆ ಕೋರ್ಸ್ಗಳನ್ನು ಕೂಡ ನೀವು ಮಾಡ್ಬೋದಾಗಿರ್ತದೆ. ಆಮೇಲೆ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ನೀವು ಯಾವುದೇ ಆಸ್ಪತ್ರೆಗೆ ಲ್ಯಾಬಿಗೆ ಹೋಗಿ ನಿಮ್ಮನ್ನು ಬ್ಲಡ್ ಡ್ರಾ ಮಾಡಿ, ಬ್ಲಡ್ನ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡ್ತಕ್ಕಂಥವ್ರೆ ಲ್ಯಾಬ್ ಟೆಕ್ನಿಷಿಯನ್ಸ್ಗಳು. ನಿಮಗೆ ಬ್ಲಡ್ ಡ್ರಾ ಮಾಡ್ತಾರಲ್ಲ, ಅವರು ಲ್ಯಾಬ್ ಟೆಕ್ನಿಷಿಯನ್ಸ್ಗಳು. ಆ ಕೋರ್ಸ್ಗಳನ್ನು ಕೂಡ ಮಾಡ್ಬೋದು. ಆಮೇಲೆ ಎಮರ್ಜೆನ್ಸಿ ಆ್ಯಂಡ್ ಟ್ರಾಮಾ ಕೇರ್ ಟೆಕ್ನಾಲಜಿ ಅಂತ ಬರುತ್ತೆ, ಎಮರ್ಜೆನ್ಸಿ ಇದರಲ್ಲಿ ಹಾಸ್ಪಿಟಲ್ನಲ್ಲಿ ಇರ್ತಕ್ಕಂಥ ಜಾಗದಲ್ಲಿ. ಆಮೇಲೆ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಅಂತ, ಹಾಸ್ಪಿಟಲ್ನ ಯಾವ ಥರ ಮೇಂಟೈನ್ ಮಾಡಬೇಕು, ಮ್ಯಾನೇಜ್ ಮಾಡಬೇಕು ಅನ್ನೋ ಒಂದು ಕೋರ್ಸು. ಆಮೇಲೆ ಪಬ್ಲಿಕ್ ಹೆಲ್ತ್, BSc ಇನ್ ಪಬ್ಲಿಕ್ ಹೆಲ್ತ್ ಅಂತ ಹೇಳ್ತಾರೆ. ನೀವು ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಹೇಳ್ತಾರೆ, ಹೆಲ್ತ್ ಎಜುಕೇಟರ್ ಅಂತ ಹೇಳ್ತಾರೆ, ಮೆಡಿಕೋ ಸೋಷಿಯಲ್ ವರ್ಕರ್ ಅಂತ ಅಂದ್ಬಿಟ್ಟು, ಅವೆಲ್ಲ ಇದರಲ್ಲಿ ಬರ್ತಕ್ಕಂಥದ್ದು ಕೋರ್ಸು. ಆಮೇಲೆ ಇನ್ನೂ 2 ಕೋರ್ಸು, ಆಡಿಯೋಲಜಿ ಆ್ಯಂಡ್ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿ ಅಂತ. ಈ ಕೋರ್ಸ್ಗಳನ್ನು ಕೂಡ ನೀವು ಮಾಡಬಹುದು. ಓಕೆ, ಇನ್ನೊಂದು ಲಾಸ್ಟ್ ಬಂದು ಆಕ್ಯುಪೇಷನಲ್ ಥೆರಪಿ ಅಂತ ಇದೆ, ಆ ಕೋರ್ಸ್ಗಳನ್ನು ಕೂಡ ನೀವು ತೊಗೊಬೋದಾಗಿರುತ್ತೆ. ಇದು BSc ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳು. ನೆಕ್ಸ್ಟ್, ಸೊ ಈಗ ಪ್ಯಾರಾಮೆಡಿಕಲ್ ಕೋರ್ಸ್. ಪ್ಯಾರಾಮೆಡಿಕಲ್ ಕೋರ್ಸ್ ಅಂದರೆ ಡಿಪ್ಲೊಮಾ ಕೋರ್ಸ್, BSc ನರ್ಸಿಂಗ್, BSc ಅಲೈಡ್ ಹೆಲ್ತ್ ಕೋರ್ಸ್ ಅಂದರೆ ಬ್ಯಾಚುಲರ್ ಕೋರ್ಸ್. ಇದು SLC ಮೇಲೂ ಮಾಡ್ಬೋದು, PUC ಮೇಲೂ ಮಾಡ್ಬೋದು. ಬಟ್ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ ಬಂದುಬಿಟ್ಟು ನೀವು PUC ಮೇಲೆ ಮಾಡಬೇಕಾಗಿರ್ತದೆ, ಆಯ್ತಲ್ಲ. ಇದು 3 ವರ್ಷ ಕೋರ್ಸ್ ಆಗಿರ್ತದೆ SLC ಮೇಲೆ ಮಾಡಿರೋರಿಗೆ, PUC ಮೇಲೆ ಮಾಡೋರಿಗೆ 2 ವರ್ಷ ಕೋರ್ಸ್ ಆಗಿರುತ್ತೆ, ಆಯ್ತಲ್ಲ. ಇದು ನಮ್ಮ ಕರ್ನಾಟಕದಲ್ಲಿ 511 ಕಾಲೇಜಸ್ಗಳಿದೆ, 511 ಕಾಲೇಜಸ್ಸು. ಅದರಲ್ಲಿ 33,722 ಸೀಟ್ಸ್ಗಳಿದ್ದಾವೆ. ಅದರಲ್ಲಿ ಸರ್ಕಾರಿ ಸ್ವಾಮ್ಯ ಸೀಟ್ಸ್ ಬಂದುಬಿಟ್ಟು 10,042 ಸೀಟ್ಸ್ಗಳು. ಓಕೆ, ಇದು ಪ್ಯಾರಾಮೆಡಿಕಲ್ ಬೋರ್ಡ್ ಅಂತ. ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕೌನ್ಸಿಲಿಂಗ್ ನಡೆಯೋದಿಲ್ಲ. ಆಮೇಲೆ ಇದಕ್ಕೆ CET ಬರೆಯೋ ಅವಶ್ಯಕತೆ ಇಲ್ಲ. ನಿಮ್ಮ SLC ಮತ್ತು PUC ಮಾರ್ಕ್ಸ್ಗಳ ಮೇಲೆ ನಿಮಗೆ ಅಲಾಟ್ ಮಾಡ್ತಕ್ಕಂಥ ಕೋರ್ಸು. ಇದು ಪ್ಯಾರಾಮೆಡಿಕಲ್ ಬೋರ್ಡ್ ಅಂತಲೇ ಇದೆ. ಹೇಗೆ ನಮ್ಮಲ್ಲಿ ನರ್ಸಿಂಗ್ ಬೋರ್ಡ್ ಇದೆ, ಅದೇ ಥರ ಪ್ಯಾರಾಮೆಡಿಕಲ್ ಬೋರ್ಡ್ ಇದೆ. ಅಲ್ಲಿಂದ ಕೂಡ ಇವರೇ ಆದಂಥ ಕೌನ್ಸಿಲಿಂಗ್ ಮಾಡ್ತಾರೆ, ಆಯ್ತಲ್ಲ. CETಗೆ ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಇದು. ಸೊ ಅದರಲ್ಲೆಲ್ಲ ಕೋರ್ಸ್ ಸೇಮ್, ನಾನು ಏನು ಈ ಕೋರ್ಸ್ ಹೇಳಿದೆ ಅದೆಲ್ಲ ಡಿಪ್ಲೊಮಾ ಕೋರ್ಸ್. ಇದನ್ನು ಕೂಡ ಮಾಡ್ಬೋದು ನೀವು. ಓಕೆ, ನೆಕ್ಸ್ಟ್, ಇದು ಅವ್ರು ನೋಟಿಫಿಕೇಷನ್ ಮಾಡ್ತಕ್ಕಂಥದ್ದು. ಪ್ರತಿ ವರ್ಷ ನೋಟಿಫಿಕೇಷನ್ ಮಾಡ್ತಾರೆ, ಪ್ಯಾರಾಮೆಡಿಕಲ್ ಬೋರ್ಡ್ ಅಂತ. ನೀವು ವೆಬ್ಸೈಟ್ನಲ್ಲಿ ಪ್ಯಾರಾಮೆಡಿಕಲ್ ಬೋರ್ಡ್ ಅಂತ ಹೊಡೆದ್ರೆ ನಿಮಗೆ ಅಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಅದೇ ಥರ GNM ಬೋರ್ಡ್ ಅಂತ ಇದೆ. GNM ಬೋರ್ಡ್ ಅಂತ ಹೊಡೆದ್ರೆ ಡಿಪ್ಲೊಮಾ ಇನ್ ನರ್ಸಿಂಗ್ ಕೋರ್ಸ್ಗಳ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ತಗೋಬೋದು. ಇದು GNM ಕೋರ್ಸ್ ಬಗ್ಗೆ ಹೇಳಿದ್ನಲ್ಲ, ನಮ್ಮಲ್ಲಿ 756 GNM ಕಾಲೇಜಸ್ಗಳಿದ್ದಾವೆ.
ಡಿಪ್ಲೊಮೊ ಕಾಲೇಜಸ್ಗಳು ನರ್ಸಿಂಗ್ದು. ಅದರಲ್ಲಿ 44,120 ಸೀಟ್ಸ್ಗಳು ಸಿಗುತ್ತೆ. ಅದರಲ್ಲಿ ಸರ್ಕಾರಿ ಸ್ವಾಮ್ಯದ ಸೀಟ್ಗಳು ಬಂದುಬಿಟ್ಟು 4,993 ಸೀಟ್ಸ್ಗಳು. ಈ ಕೋರ್ಸ್ಗಳನ್ನು ಸರ್ಕಾರ ಫೇಸ್ ಔಟ್ ಮಾಡ್ತಾ ಇದೆ, ಅಂದರೆ ತೆಗೆದು ಹಾಕ್ತಾ ಇದೆ. ಯಾಕಂದರೆ ಡಿಪ್ಲೊಮೊ ಕೋರ್ಸ್ಗಳಿಗೆ ಆದ್ಯತೆಯನ್ನು ಕೊಡ್ತಾ ಇದೆ, ಡಿಪ್ಲೊಮೊ BSc ಕೋರ್ಸ್ಗಳಿಗೆ. ಸೊ ಅದಕ್ಕೆ ಇದನ್ನು 2 ವರ್ಷದಿಂದ ಫೇಸ್ ಔಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದೆ ಸರ್ಕಾರದ ಹಂತದಲ್ಲಿ. ಸೊ ಇದ್ರ ಡಿಪ್ಲೊಮೊ ಮಾಡೋ ಬದಲು ನೀವು ಡೈರೆಕ್ಟಾಗಿ BSc ನರ್ಸಿಂಗ್ ಮಾಡ್ಬೋದು ಅಂತ ಅರ್ಥ. ನೆಕ್ಸ್ಟ್, ಇದು ಅವ್ರಿಗೆ ಕಳಿಸ್ತಕ್ಕಂಥ ನೋಟಿಫಿಕೇಷನ್ನು ಪ್ರತಿ ವರ್ಷ ಅವರು ವೆಬ್ಸೈಟ್ನಲ್ಲಿ ಇರ್ತದೆ. ಸೊ ಇದು BPT ಮತ್ತು BPO ಕೋರ್ಸ್ ಅಂತ ಅಂದ್ಬಿಟ್ಟು ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ, ಬ್ಯಾಚುಲರ್ ಆಫ್ ಪ್ರಾಸ್ಥೆಟಿಕ್ ಆ್ಯಂಡ್ ಆರ್ಥೋಟಿಕ್ಸ್ ಅಂತ. ಈ ಕೋರ್ಸ್ಗಳನ್ನು ಕೂಡ ನೀವು ಐಚ್ಛಿಕ ವಿಷಯವಾಗಿ ತೊಗೊಬೋದಾಗಿರುತ್ತೆ. ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಬಂದುಬಿಟ್ಟು 4 ವರ್ಷ ಕೋರ್ಸು. ಇದರಲ್ಲಿ PUCನಲ್ಲಿ 50% ಇರಬೇಕು, PCBನಲ್ಲಿ. SC STಗಳಿಗೆ 5% ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಪ್ರಾಸ್ಥೆಟಿಕ್ ಮತ್ತು ಆರ್ಥೋಟಿಕ್ಸ್ ಅಂತ ಕೋರ್ಸು 4 ವರ್ಷದ ಕೋರ್ಸು. ಇದರಲ್ಲೂ ಕೂಡ ಸೇಮ್ ಅದೇ ಥರ ಇದೆ ಮಾರ್ಕ್ಸ್ ಸಿಸ್ಟಮು. 96 ಕಾಲೇಜಸ್ ಇದೆ ಕರ್ನಾಟಕದಲ್ಲಿ. ಅದರಲ್ಲಿ 4,580 ಸೀಟ್ಸ್ಗಳು ನಿಮಗೆ ಸಿಗುತ್ತೆ. ಅದರಲ್ಲಿ ಗೌರ್ಮೆಂಟ್ ಸೀಟ್ಸ್ಗಳು 995. ಫಿಸಿಯೋಥೆರಪಿ ಅಂದರೆ ಎಲ್ಲರಿಗೂ ಗೊತ್ತಲ್ವಾ? ಫಿಸಿಯೋಥೆರಪಿ ಅಂದರೆ ಯಾರಿಗಾದರೂ ಒಬ್ಬರಿಗೆ ಆಕ್ಸಿಡೆಂಟ್ ಆಗಿರುತ್ತೆ, ಅಥವಾ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ, ಅಥವಾ ಜಾಯಿಂಟ್ನಲ್ಲಿ ಏನಾದರೂ ಸಮಸ್ಯೆ ಆಗಿರುತ್ತೆ, ತುಂಬ ಬೆಡ್ ರಿಡನ್ ಇರ್ತಾರೆ ತುಂಬ ತಿಂಗಳುಗಳಿಂದ, ಅಂಥವರಿಗೆ ಫಿಸಿಯೋಥೆರಪಿ ಮಾಡಿಸಿದ್ರೆ ಸರಿಯಾಗುತ್ತೆ. ಅಂದರೆ ನಿಮ್ಮ ಜಾಯಿಂಟ್ಸ್ಗಳು, ನಿಮ್ಮ ಬಾಡಿಗಳನ್ನು ಫ್ಲೆಕ್ಸಿಬಿಲಿಟಿನ ಮಾಡ್ತಕ್ಕಂಥ ಡಿಪಾರ್ಟ್ಮೆಂಟ್ ಫಿಸಿಯೋಥೆರಪಿ ಅಂತ. ಓಕೆ. ಆಮೇಲೆ ಆರ್ಥೋಟಿಕ್ ಆ್ಯಂಡ್ ಪ್ರಾಸ್ಥೆಟಿಕ್ಸ್ ಅಂತ ಇದೆ. ಇದು ನಮ್ಮಲ್ಲಿ ಮೂಳೆ ಡಾಕ್ಟರ್ ಅಂತ ಹೇಳ್ತಾರಲ್ಲ, ಮೂಳೆ ವಿಭಾಗದಲ್ಲಿ ಇರ್ತಕ್ಕಂಥ ಡಿಪಾರ್ಟ್ಮೆಂಟ್ ಇದು. ನೀವು ಅದರಲ್ಲಿ ಈಗ ಕಾಲಿಗೆ ಜಾಯಿಂಟ್ಸ್ ಇದು ಹಾಕಿದ್ರು, ಹೊಸ ಕಾಲು ಹಾಕಿದ್ರು, ಆಮೇಲೆ ಹೊಸ ಜಾಯಿಂಟ್ ಹಾಕಿದ್ರು ಅಂತೆಲ್ಲ ಬರ್ತಾ ಕೇಳಿದ್ದೀರಾ? ಅದನ್ನು ಮಾಡ್ತಕ್ಕಂಥ ಡಿಪಾರ್ಟ್ಮೆಂಟ್ ಇದು. ಓಕೆ. ಇದು ಕೂಡ ಈಗ ಇತ್ತೀಚಿನ ದಿನಗಳಲ್ಲಿ ತುಂಬ ಡಿಮ್ಯಾಂಡಿಂಗ್ ಇದೆ. ಇದನ್ನು ಕೂಡ ತಾವು ಇಂಟ್ರೆಸ್ಟೆಡ್ ಇದ್ದಲ್ಲಿ ತೊಗೊಬೋದು ಕೋರ್ಸಸ್ಗಳು. ಇದಕ್ಕೆಲ್ಲದಕ್ಕೂ ಅಫಿಲಿಯೇಷನ್ ಬಂದುಬಿಟ್ಟು, ಅಂದರೆ ನಿಮಗೆ ಡಿಗ್ರಿ ಕೊಡ್ತಕ್ಕಂಥ ಯೂನಿವರ್ಸಿಟಿ ಬಂದುಬಿಟ್ಟು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಅಂತ ಅಂದ್ಬಿಟ್ಟು ಅಲ್ಲ. ಸೊ ಅದು ನಿಮಗೆ ಡಿಗ್ರಿ ಅವಾರ್ಡ್ ಮಾಡುತ್ತೆ. ಆದರೆ ಡಿಪ್ಲೊಮೊ ಕೋರ್ಸ್ಗಳಿಗೆ, ಡಿಪ್ಲೊಮೊ ಕೋರ್ಸ್ ಅಂದರೆ ಪ್ಯಾರಾಮೆಡಿಕಲ್ ಕೋರ್ಸ್ ಮತ್ತು GNM ಕೋರ್ಸ್ಗಳಿಗೆ ಪ್ಯಾರಾಮೆಡಿಕಲ್ ಬೋರ್ಡ್, ಮತ್ತು GNM ಕೋರ್ಸ್ಗಳಿಗೆ GNM ಬೋರ್ಡ್, ಇವು ನಿಮಗೆ ಡಿಗ್ರಿನ ಅವಾರ್ಡ್ ಮಾಡುತ್ತೆ. ಆಮೇಲೆ ಕೌನ್ಸಿಲಿಂಗ್, ಹಿಂದಿನ ಸ್ಲೈಡ್ ಬನ್ನಿ. ಸೊ ಕೌನ್ಸಿಲಿಂಗ್ ನಿಮಗೆ ಗೊತ್ತಿದೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ MBBS, ಡೆಂಟಲ್ಲು ಇವಕ್ಕೆಲ್ಲದಕ್ಕೂ ಕೌನ್ಸಿಲಿಂಗ್ ಮಾಡುತ್ತೆ, ಆಯ್ತಲ್ಲ. ಆದರೆ ಡಿಪ್ಲೊಮೊ ಕೋರ್ಸ್ಗಳಿಗೆ ಆ ಸಂಬಂಧಪಟ್ಟ ಡಿಪ್ಲೊಮೊ ಬೋರ್ಡ್ಗಳೇ ಮಾಡ್ತವೆ, ಆಯ್ತಲ್ಲ. ಸೊ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ನಾನು ಹೇಳಿದ್ದೀನಿ ಈ ಕೋರ್ಸ್ಗಳ ಬಗ್ಗೆ ಏನೇನು ಮಾಡ್ಬೋದು ಅಂತ. ವೈದ್ಯಕೀಯ ಕೋರ್ಸ್ನಲ್ಲಿ ನಿಮಗೆ ಇಂಟ್ರೆಸ್ಟೆಡ್ ಇದ್ದರೆ ವೈದ್ಯಕೀಯ ಕೋರ್ಸ್ ಮಾಡ್ಬೋದು. ಇಲ್ಲ ನನಗೆ ಸಿಗ್ತಾನೆ ಇಲ್ಲ, ಪ್ರಯತ್ನದಲ್ಲೂ ನನಗೆ ಆಗ್ತಾ ಇಲ್ಲ ಅಂತ ಅಂದರೆ ನೀವು ಡೆಂಟಲ್ ತೊಗೋಬೋದು, BSc ನರ್ಸಿಂಗ್ ತೊಗೋಬೋದು, ಅಥವಾ ಆಲ್ರೆಡಿ ಕೋರ್ಸಸ್ಗಳನ್ನು ತೊಗೋಬೋದು. ಆದರೆ ನನ್ನ ಒಂದು ನಿಮಗೆ ಸಜೆಷನ್ಸ್, ನೀವು ಯಾವುದೇ ಕೋರ್ಸ್ ಮಾಡಿ, ಬಟ್ ಅದನ್ನು ಕಂಟಿನ್ಯೂ ಮಾಡಿ, ಯಾವುದನ್ನು ಡ್ರಾಪ್ಔಟ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಅಂದರೆ ನಿಮಗೆ ಆ ನರ್ಸಿಂಗ್ ಕಾಲೇಜಸ್ಸು ಮತ್ತು ಪ್ಯಾರಾಮೆಡಿಕಲ್ ಕಾಲೇಜಸ್ಸು ನಾನು ನಿಮಗೆ ನಂಬರ್ ಹೇಳಿದೆ, ಗೊತ್ತಾ, ಜ್ಞಾಪಕ ಇದೆಯಾ? 300, 500 ಕಾಲೇಜಸ್ಗಳಿದೆ ಅಂತ. ಆ ಕಾಲೇಜಿಗಿನ್ನ ಮಾಡಿರ್ತಕ್ಕಂಥವ್ರು ಬೇರೆ ಯಾರೂ ಅಲ್ಲ, ಆ ಕಾಲೇಜಲ್ಲಿ ಓದಿರ್ತಕ್ಕಂಥವ್ರೇ ಮಾಡಿರೋರು. ನರ್ಸಿಂಗ್ ಕಾಲೇಜಲ್ಲಿ BSc ನರ್ಸಿಂಗ್ ಮಾಡಿಕೊಂಡು, MSc ಮಾಡಿಕೊಂಡು, PhD ಮಾಡಿಕೊಂಡು ನರ್ಸಿಂಗ್ ಕಾಲೇಜ್ ಓಪನ್ ಮಾಡಿದ್ದಾರೆ. ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡಿಕೊಂಡು ಲ್ಯಾಟ್ರಲ್ ಎಂಟ್ರಿಯಿಂದ BSc ಅಲೈಡ್ ಸೈನ್ಸ್ ಕೋರ್ಸ್ ಮಾಡಿ, MSc ಮಾಡಿ, PhD ಮಾಡಿಕೊಂಡು ಪ್ಯಾರಾಮೆಡಿಕಲ್ ಕಾಲೇಜ್ ಓಪನ್ ಮಾಡಿದ್ದಾರೆ, ಆಯ್ತಲ್ಲ. ಸೊ ಅಂದರೆ ನಮ್ಮ ಸಾಧನೆಗೆ ಯಾವುದು ಕೊನೆ ಇಲ್ಲ. ನೀವು ಯಾವುದೇ ಒಂದು ಕೋರ್ಸ್ ತೊಗೊಂಡ್ರು ಕೂಡ ಅದರಲ್ಲಿ ನಿಮ್ಮ ಪ್ರಯತ್ನ ಅನ್ನೋದು ಇರಲೇಬೇಕು, ಆಯ್ತಲ್ಲ. ಸುಮಾರು ಜನರು ಮೆಡಿಕಲ್ ಸೀಟ್ ಸಿಕ್ಕಿಲ್ಲ, ಆದರೆ ಪ್ಯಾರಾಮೆಡಿಕಲ್ ಸೀಟ್ ಸಿಕ್ಕಿದೆ, ತಗೊಂಡು ಆಂಟ್ರಪ್ರನರ್ಸ್ ಆಗಿದ್ದಾರೆ, ಕಾಲೇಜಸ್ಗಳನ್ನು ಇದು ಮಾಡಿದ್ದಾರೆ, ಯೂನಿವರ್ಸಿಟಿನಲ್ಲಿ ಒಳ್ಳೊಳ್ಳೆ ಪೋಸ್ಟ್ಗಳನ್ನು ಕೂಡ ಆಕ್ಯುಪೈ ಮಾಡಿದ್ದಾರೆ, ಆಯ್ತಲ್ಲ. ಸೊ ಯಾವುದೂ ನೀವು ಮಾಡಿದ್ರು ಕೂಡ ಆ ಸಬ್ಜೆಕ್ಟಲ್ಲಿ ನೀವು ದಿ ಬೆಸ್ಟ್ ಆಗಿ ಆದರೆ ಮಾತ್ರ ನೀವು ಮುಂದೆ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ. ನೀವು MBBS ಕೋರ್ಸ್ನಲ್ಲಿ ಎಷ್ಟೋ ಜನರು, ನನ್ನ ಡಾಕ್ಟರ್ಸ್ಗಳು, ನನ್ನ ಫ್ರೆಂಡ್ಸ್ಗಳು, ನನ್ನ ಸೀನಿಯರ್ಸ್ಗಳಿದ್ದಾರೆ, MBBS ಮಾಡ್ಕೊಂಡು MD ಮಾಡಿಕೊಂಡು 1 ಲಕ್ಷ ದುಡಿಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ, ತಿಂಗಳಿಗೆ 1 ಲಕ್ಷ ದುಡಿಲಿಕ್ಕೆ, ಆಯ್ತಲ್ಲ. ಆದರೆ ಕೆಲವರು ಬರೀ MBBS ಮಾಡಿಕೊಂಡು 4, 5 ಲಕ್ಷ, 8 ಲಕ್ಷದವರೆಗೂ ದುಡಿತಾ ಇದ್ದಾರೆ. ಅಂದರೆ ನಿಮ್ಮ ಕೆಪಾಸಿಟಿ ಮತ್ತು ಕೇಪಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಯಾವ ಥರ ಮಾಡ್ಬೋದು ಅನ್ನೋದನ್ನು,
ಆಯ್ತಲ್ಲ. ಸೊ ಯಾವುದೇ ಕೋರ್ಸು ನಾನು ಹೈಯೆಸ್ಟ್ ಡಿಗ್ರಿ ತೊಗೊತೀನಿ, ನಾನು ಕಾರ್ಡಿಯಾಕ್ ಸರ್ಜನೇ ಆಗ್ತೀನಿ, ನಾನು ನ್ಯೂರೋ ಸರ್ಜನೇ ಆಗ್ತೀನಿ ಅಂತ ಅಂದ್ಕೊಳ್ಳಿ, ಅಲ್ಲೂ ಕೆಲವೊಬ್ಬರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಆಯ್ತಲ್ಲ. ಸೊ ಅಂದರೆ ನಾನು ಹೇಳ್ತಾ ಇರೋ ಉದ್ದೇಶ, ನೀವು ಯಾವುದೇ ಒಂದು ಸಬ್ಜೆಕ್ಟ್ ತೊಗೊಂಡ್ರು ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಿ, ಅದನ್ನು ಕಲೀರಿ. ಚೆನ್ನಾಗಿ ಕಲಿತ್ರೆ ನಿಮ್ಮ ಹತ್ರ ನಾಲೆಡ್ಜ್ ಇರುತ್ತೆ. ನಿಮ್ಮ ನಾಲೆಡ್ಜನ್ನು ಯಾರು ಕೂಡ ತೊಗೊಂಡೋಗ್ಲಿಕ್ಕೆ ಆಗೋದಿಲ್ಲ. ನಿಮ್ಮಲ್ಲಿರೋ ಆಸ್ತಿನ ತೊಗೊಂಡೋಗ್ಬೋದು, ಸಂಪತ್ತನ್ನು ತೊಗೊಂಡೋಗ್ಬೋದು, ನಿಮ್ಮಲ್ಲಿರೋ ನಾಲೆಡ್ಜನ್ನು ಯಾರು ಕೂಡ ತೊಗೊಂಡು ಹೋಗೋದಿಲ್ಲ. ಇವತ್ತು ನಮಗೆ ಯಾಕೆ ಕರೆದಿದ್ದಾರೆ ಇಲ್ಲಿ 4-5 ಜನರನ್ನ ಇದನ್ನು? ಸೊ ಬಿಕಾಸ್ ನಮ್ಮಲ್ಲಿರ್ತಕ್ಕಂಥ ನಾಲೆಡ್ಜಿಂದ ಕರೆದಿದ್ದಾರೆ ಆಯ್ತಲ್ಲ. ಸೊ ಆ ನಾಲೆಡ್ಜನ್ನು ಯಾರು ಕೂಡ ಕಿತ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಏನೇ ಕಲಿತು ಕೂಡ ಚೆನ್ನಾಗಿ ಕಲೀರಿ, ದಿ ಬೆಸ್ಟ್ ಆಗಿ ಇರಿ ಅದರಲ್ಲಿ. ಸೊ ಮಿಸ್ಟೇಕ್ಸ್ ನೀವು ಕೌನ್ಸಿಲಿಂಗ್ನಲ್ಲಿ ಮತ್ತು ಸೀಟ್ ಸೆಲೆಕ್ಷನ್ನಲ್ಲಿ ರೆಗ್ಯುಲರ್ಲಿ ಮಾಡ್ತಕ್ಕಂಥ ಮಿಸ್ಟೇಕ್ಸ್ಗಳು ಯಾವುದು ಅಂತ. ಸೊ ಒಂದು ಅಟ್ ರಿಜಿಸ್ಟ್ರೇಷನ್ ಫೇಸ್. ಸೊ ನೀವು ಯಾವುದೇ ಒಂದು ಕೌನ್ಸಿಲಿಂಗ್ನಲ್ಲಿ ನೀವು ಅಟೆಂಡ್ ಮಾಡಬೇಕಾದ್ರೆ ಅಲ್ಲಿ ಒಂದು ಪ್ರಾಸ್ಪೆಕ್ಟಸ್ ಅಂತ ಬಿಟ್ಟಿರ್ತಾರೆ, ಬ್ರೌಷರ್ ಅಂತ ಹೇಳ್ಬೋದು, ಪ್ರಾಸ್ಪೆಕ್ಟಸ್ ಅಂತ ಹೇಳ್ಬೋದು. ಅದನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ಫಸ್ಟ್ ಅದನ್ನು ಓದಿ, ಗೊತ್ತಾಗಿಲ್ಲ ಅಂದರೆ ಇನ್ನೊಬ್ಬರ ಜೊತೆ ಡಿಸ್ಕಸ್ ಮಾಡಿ ತಿಳ್ಕೊಳ್ಳಿ ಆಯ್ತಲ್ಲ. ಡೈರೆಕ್ಟಾಗಿ ನಾವು ರಿಜಿಸ್ಟ್ರೇಷನ್ಗೆ ಹೋಗ್ಬಿಡ್ತೇವೆ, ಅಲ್ಲಿ ಏನೂ ಗೊತ್ತಾಗೋದಿಲ್ಲ, ಬ್ಲ್ಯಾಂಕ್ ಆಗುತ್ತೆ. ಬ್ಲ್ಯಾಂಕ್ ಆದಮೇಲೆ ಅಲ್ಲಿ ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಫೋನ್ ಮಾಡ್ತಾರೆ, ಅಲ್ಲಿ ಫೋನ್ ರಿಸೀವ್ ಮಾಡೋದಿಲ್ಲ. ಸೊ ಆಗೇನು ಮಾಡ್ತಾರೆ, ಆ ಇಂಟ್ರೆಸ್ಟೇ ಬಿಟ್ಬಿಡ್ತಾರೆ. ಸೊ ಇದು ಡ್ರಾಪ್ಔಟ್ ಅಂತ ಹೇಳ್ತೀವಿ. ಇದ್ರ ಪರ್ಸೆಂಟೇಜ್ ದಿನೇ ದಿನೇ ಜಾಸ್ತಿ ಆಗ್ತಾಯಿದೆ. ಯಾಕಂದರೆ ನಮ್ಮ ವಿದ್ಯಾರ್ಥಿಗಳಿಗೆ, ಈಗಿನ ವಿದ್ಯಾರ್ಥಿಗಳಿಗೆ ಪೇಷನ್ಸ್ ಇಲ್ಲ, ಅಲ್ಲಿಗೆ ಬಿಟ್ಬಿಡ್ತೀವಿ, ಡ್ರಾಪ್ಔಟ್ ಮಾಡ್ತೀವಿ. ಸೊ ಅದಕ್ಕೆ ಯಾವುದೇ ಒಂದು ವಿಷಯಕ್ಕೆ ನೀವು ಹೋಗೋಕ್ಕಿಂತ ಮುಂಚೆ ಅದರ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಹೋದರೆ ಉತ್ತಮ. ನಿಮಗೆ ಕೌನ್ಸಿಲಿಂಗ್ನಲ್ಲಿ ತೊಂದರೆ ಆಗ್ತಿದೆ ಅಂದರೆ ಹಿಂದಿನ ವರ್ಷದ ಕೌನ್ಸಿಲಿಂಗ್ ಮಾದರಿಯನ್ನು ನೋಡ್ಕೊಳ್ಳಿ, ವೆಬ್ಸೈಟ್ನಲ್ಲಿ ಇರ್ತದೆ. ಅದನ್ನೆಲ್ಲ ಡೀಟೇಲಾಗಿ ನೀವು ನೋಡಿದ್ರೆ ಅದನ್ನು ನೀವು ನಿಮ್ಮ ಈ ವರ್ಷಕ್ಕೆ ಕೌನ್ಸಿಲಿಂಗಿಗೆ ನೀವು ಪ್ರಿಪೇರ್ ಆಗ್ಬೋದು. ಆಮೇಲೆ ಡಾಕ್ಯುಮೆಂಟ್ಸನ್ನು ಅಪ್ಲೋಡೇ ಮಾಡೋದಿಲ್ಲ. ನೀವು ರಿಜಿಸ್ಟ್ರೇಷನ್ ಮಾಡಾದ್ಮೇಲೆ ಕೆಲವೊಂದು ಡಾಕ್ಯುಮೆಂಟ್ಸ್ ಮಾಹಿತಿಗಳನ್ನು ಅಪ್ಲೋಡ್ ಮಾಡಬೇಕಾಗಿರ್ತದೆ, ಅದು ಮಾಡೋದಿಲ್ಲ. ಕೆಲವೊಂದು ಸತಿ ತಪ್ಪು ಡಾಕ್ಯುಮೆಂಟ್ ಮಾಡಿಬಿಡ್ತೀರಿ ಆಯ್ತಲ್ಲ. ಸೊ ಅದಾಗುತ್ತೆ. ಇಲ್ಲ ನೀವು ಸ್ಕ್ಯಾನಿಂಗ್ ಸೆಂಟ್ರಿಗೆ ಹೋಗ್ತೀರಿ, ಸ್ಕ್ಯಾನಿಂಗ್ ಸೆಂಟ್ರಲ್ಲೆಲ್ಲ ಕೊಡ್ತೀರಿ, ಅವ್ನು SLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡೋದ್ರೆ ಅವ್ನು PUC ಮಾಡಿರ್ತಾನೆ. ಸೊ ಈ ಥರ ಆಗಿರುತ್ತೆ. ಸೊ ನೀವು ಅದು ನೋಡಿರೋದಿಲ್ಲ. ಅದಕ್ಕೆ ಕ್ಲೀನಾಗಿ ತಿಳ್ಕೊಂಡು ಅದನ್ನು ಮಾಡೋದು ಉತ್ತಮ. ಆಮೇಲೆ ಎಷ್ಟೊಂದು ಡಾಕ್ಯುಮೆಂಟ್ಸ್ಗಳು ರಿನ್ಯೂವಲ್ ಆಗಿರಬೇಕಾಗಿರ್ತದೆ. ಸೊ ಆ ಡಾಕ್ಯುಮೆಂಟ್ಸ್ಗಳನ್ನು ಕೆಲವೊಂದು ಸ್ಪೆಸಿಫಿಕ್ ಫಾರ್ಮೆಟಲ್ಲಿ ಕೇಳಿರ್ತಾರೆ, ಅದನ್ನು ಯಾವುದೂ ಮಾಡ್ಕೊಂಡು ಹೋಗಿರೋದಿಲ್ಲ, ಅಲ್ಲಿ ರಿಜೆಕ್ಷನ್ಸ್ಗೆ ಬರಲಿಕ್ಕೆ ಸಾಧ್ಯತೆ ಇರ್ತದೆ ಆಯ್ತಲ್ಲ. ಆಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಬರ್ತಾರೆ, ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ನಿಮಗೆ ಕರೆದಿರ್ತಾರೆ, ನೀವು ನೋಡೋದಿಲ್ಲ. ನಾನು ಕೌನ್ಸಿಲಿಂಗ್ ಟೈಮ್ನಲ್ಲಿ ನೋಡಿರ್ತಕ್ಕಂಥ ಕಾಮನ್ ಪ್ರಾಬ್ಲಮ್ಸ್ಗಳನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಕೌನ್ಸಿಲಿಂಗಿಗೆ ಬಂದಿರ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದಿರ್ತಾರೆ, ನೋಡಿರೋದೇ ಇಲ್ಲ, ಅವ್ರಿಗೆ ಗೊತ್ತೇ ಇರೋದಿಲ್ಲ, ಮಾಹಿತಿನೇ ಗೊತ್ತಿರೋದಿಲ್ಲ. ಸೊ ಯಾರು ಕೂಡ ನಿಮ್ಮ ಮನೆ ಬಾಗಿಲಿಗೆ ಬಂದುಬಿಟ್ಟು ಮಾಹಿತಿನ ಕೊಡೋದಿಲ್ಲ. ಸೊ ಅಲ್ಲಿ ವೆಬ್ಸೈಟ್ನಲ್ಲಿ ಎಲ್ಲ ಮಾಹಿತಿ ಇರುತ್ತೆ. ನಾನು ನಿಮಗೆ ಇನ್ಸಿಸ್ಟ್ ಮಾಡೋದು, ನೀವು ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಒಳಗೊಂಡಾಗ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಮಲಗೋಕ್ಕಿಂತ ಮುಂಚೆ, ಬೆಳಿಗ್ಗೆ ಎದ್ದ ಮೇಲೆ, ಸೊ ಪ್ರತಿ ಸತಿ ದಿನಾಲೂ ನೋಡ್ತಾನೆ ಇರಬೇಕು. ಏನು ಅವರು ಗೈಡ್ಲೈನ್ಸ್ನ ಇಶ್ಯೂ ಮಾಡ್ತಾರೆ, ಏನು ಸ್ಟೆಪ್ಸ್ಗಳನ್ನ ಫಾಲೋ ಮಾಡಲಿಕ್ಕೆ ಹೇಳ್ತಾರೆ, ಅದನ್ನೆಲ್ಲ ನೀವು ರೆಗ್ಯುಲರಾಗಿ ನೋಡ್ತಾನೆ ಇರಬೇಕು ಆಯ್ತಲ್ಲ. ಸೀಟ್ ಸೆಲೆಕ್ಷನ್ ಫೇಸ್ನಲ್ಲೂ ಕೂಡ ಅಷ್ಟೇ. ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ, 10 ಕಾಲೇಜ್ ಸೀಟ್ ಇರ್ತದೆ. 10 ಕಾಲೇಜಲ್ಲಿ ನಿಮಗೆ ಯಾವ್ಯಾವ ಕಾಲೇಜ್ ಬೇಕು ಅದು ನೀವು ಫಸ್ಟ್ ಪ್ರಿಫರೆನ್ಸ್ ಹಾಕಬೇಕು. ಯಾವುದೊಂದು ಟಾಪ್ ಕಾಲೇಜ್ ಇರುತ್ತೆ, ಆಮೇಲೆ ಸೆಕೆಂಡ್ ಟಾಪ್ ಇರುತ್ತೆ, ಥರ್ಡ್ ಟಾಪ್ ಇರುತ್ತೆ, ಅದನ್ನು ಅದೇ ಥರದಲ್ಲೇ ಹಾಕ್ಕೊಂಬರ್ಬೇಕು. ನೀವೇನು ಮಾಡ್ತಾರೆ, ಆ ಕಡೆ ಈ ಕಡೆ ಹಾಕಿಬಿಡ್ತಾರೆ. ಅದು ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ನಿಮ್ಗೆ ಯಾವುದೋ 5ನೇ ನಂಬರ್ ಸೀಟ್ ಅಲಾಟ್ ಆಯಿತು ಅಂತ ತಿಳ್ಕೊಳ್ಳಿ. ಆಗ 6ರಿಂದ 10 ಇರುತ್ತಲ್ಲ, ಅದು ಡಿಲೀಟ್ ಆಗಿಬಿಡುತ್ತೆ. 6ರಿಂದ 10 ಡಿಲೀಟ್ ಆಗಿಬಿಡುತ್ತೆ. ಸೊ 5ರ ಮೇಲೆ ನೀವೇನು ಹೇಳಿರ್ತೀರಿ ಅದೇ ನಿಮಗೆ ಸೀಟ್ಸ್ ತೊಗೋಬೇಕಾಗತ್ತೆ. ಕೊನೆಗೆ ನೀವು ನನಗೆ 7ನೇ ನಂಬರ್ ಸೀಟ್ ಬೇಕಾಗಿತ್ತು ಅಂದರೆ ಚೇಂಜಸ್ ಮಾಡೋದೆಲ್ಲ ಕಷ್ಟ ಆಗ್ತದೆ. ಸೊ ಅದಕ್ಕೆ ಫಸ್ಟ್ ಎಲ್ಲ ಕ್ಲೀನಾಗಿ ಬರ್ಕೊಳ್ಳಿ. ನೀವು ಯಾವುದಾದ್ರೂ ಕಾಲೇಜ್ಗೆ ಇಂಟ್ರೆಸ್ಟ್ ಪಟ್ಟು ಯಾವುದೋ ಕೋರ್ಸಿಗೆ ನೀವು ತೊಗೋಬೇಕು ಅಂದರೆ ಆ ಕಾಲೇಜಲ್ಲಿ ಹೋಗಿ ನೋಡಿಕೊಂಡು ಆಮೇಲೆ ಫೈನಲೈಸ್ ಮಾಡ್ಕೊಳ್ಳೋದು ಉತ್ತಮ. ಆಮೇಲೆ ಏನಾಗುತ್ತೆ ಅಂದರೆ, ಎಸ್ಪೆಷಲಿ ನಮ್ಮ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ಗಳಲ್ಲಿ ಮತ್ತು ಬೇರೆ ಬೇರೆ ಕೋರ್ಸ್ಗಳಲ್ಲಿ ಏನಾಗುತ್ತೆ, ಯಾವುದೋ ಒಂದು ಡಿಪಾರ್ಟ್ಮೆಂಟ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಕಾಲೇಜ್ ಚೆನ್ನಾಗಿರುತ್ತೆ, ಯಾವುದೋ ಒಂದು ಡಿಪಾರ್ಟ್ಮೆಂಟು ಸರಿಗಿರೋದಿಲ್ಲ. ನೀವು ಅದೇ ಡಿಪಾರ್ಟ್ಮೆಂಟಿಗೆ ಹೋಗಿ ತೊಗೊತೀರಿ. ಈ ಒಂದು ಕಾಲೇಜ್ ಬ್ರ್ಯಾಂಡಿಂಗ್ ಇರ್ಬೋದು, ಕೋರ್ಸ್ ಅದರಲ್ಲಿ ಚೆನ್ನಾಗಿಲ್ದೆಲ್ಲ ಇರ್ಬೋದು. ಯಾಕಂದರೆ ಒಂದೊಂದು ಕಾಲೇಜಲ್ಲಿ 5-6 ಕೋರ್ಸ್ ಡಿಫ್ರೆಂಟ್ ಕೋರ್ಸ್ ನಡೆಸ್ತಾ ಇರ್ತಾರೆ. ಇಲ್ಲ ಕಾಲೇಜ್ ಹೆಸರು ಚೆನ್ನಾಗಿರಲ್ಲ, ಬಟ್ ಒಂದು ಕೋರ್ಸು ತುಂಬ ಚೆನ್ನಾಗಿರುತ್ತೆ, ನೀವು ಆ ಕೋರ್ಸನ್ನೇ ತೊಗೋಬೇಕಾಗತ್ತೆ. ಸೊ ಅದಕ್ಕೆ ಅದನ್ನು ನೀವು ಕ್ಲೀನಾಗಿ ಸ್ಟಡಿ ಮಾಡ್ಕೊಳ್ಳಿ. ಸಂಬಂಧಪಟ್ಟ ಕಾಲೇಜಿಗೆ ಹೋಗಿ ಎನ್ಕ್ವೈರಿ ಮಾಡಿ, ಕಣ್ಣಾರೆ ನೋಡ್ಕೊಂಡು ಬನ್ನಿ. ಇವರು ಹೇಳಿದ್ದನ್ನು ದಯವಿಟ್ಟು ಕೇಳಲಿಕ್ಕಂತ ಹೋಗಬೇಡಿ ಆಯ್ತಲ್ಲ. ಕನ್ಫ್ಯೂಷನ್ ಬಿಟ್ವೀನ್ ಜಾಯ್ನಿಂಗ್ ಸೀಟ್ಸ್ ಅಲಾಟೆಡ್ ಥ್ರೂ AE ಅಂದರೆ ಯಾವುದಕ್ಕೆ ಜಾಯ್ನ್ ಆಗಬೇಕು ಅಂತ. ಯಾಕಂದರೆ ನೀವು ನೀಟ್ ಮತ್ತು CETನಲ್ಲಿ ಬಂದಾಗ, ಎಸ್ಪೆಷಲಿ ಈ ಕೋರ್ಸ್ಗಳಿಗೆ MBBS, ಡೆಂಟಲ್ಲು ಮತ್ತು ಆಯುಷ್ ಕೋರ್ಸ್ಗಳಿಗೆ ಬಂದಾಗ
ನಿಮಗೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಎರಡು ಜೊತೆನಲ್ಲಿ ನಡೀತಾ ಇರುತ್ತೆ. ಆಲ್ ಇಂಡಿಯಾ ಕೋಟಾದಲ್ಲೂ ನಡೀತಾ ಇರುತ್ತೆ, ಸ್ಟೇಟ್ ಕೋಟಾದಲ್ಲೂ ನಡೀತಿರುತ್ತೆ. ಅಂಥ ಟೈಮ್ನಲ್ಲಿ ಕನ್ಫ್ಯೂಷನ್ ಇದು ಜಾಸ್ತಿ. ನಿಮಗೆ ಆಲ್ ಇಂಡಿಯಾ ಕೋಟಾದಲ್ಲೂ ಒಳ್ಳೆ ರ್ಯಾಂಕಿಂಗ್ ಬಂದಿರುತ್ತೆ, ಸ್ಟೇಟ್ ಕೋಟಾದಲ್ಲೂ ಒಳ್ಳೆ ರ್ಯಾಂಕಿಂಗ್ ಬಂದಿರುತ್ತೆ. ಸೊ ನೀವು ಸೀಟ್ಸ್ ತೊಗೊಳ್ಳೋ ಟೈಮ್ನಲ್ಲಿ ಆ ಪ್ರಕ್ರಿಯೆನ ಫಾಲೋ ಮಾಡಬೇಕು. ಫಸ್ಟ್ ರೌಂಡ್ ಆದ ನಂತರದಲ್ಲಿ ಆಲ್ ಇಂಡಿಯಾದು ಕರ್ನಾಟಕ CET ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ರೌಂಡು ಆಲ್ ಇಂಡಿಯಾ ಆದ ನಂತರದಲ್ಲಿ ಸೆಕೆಂಡ್ ರೌಂಡ್ ಆಗುತ್ತೆ. ಸೊ ನೀವು ಸೆಕೆಂಡ್ ರೌಂಡಲ್ಲಿ ಡಿಸೈಡ್ ಮಾಡ್ಕೋಬೇಕು, ನೀವು ಆಲ್ ಇಂಡಿಯಾ ಕೋಟಾದಿಂದ ಹೋಗ್ತೀರಾ, ಸ್ಟೇಟ್ ಕೋಟಾದಿಂದ ಹೋಗ್ತೀರಾ ಅಂತ. ಅದು ತುಂಬ ಸತಿ ಸ್ಟೂಡೆಂಟ್ಸ್ಗಳು ತಪ್ಪು ಮಾಡ್ತಾರೆ. ಕೊನೆಗೆ ಅಲ್ಲೂ ಸೀಟಿಲ್ಲ ಇಲ್ಲೂ ಸೀಟಿಲ್ಲ ಹಂಗೆ ಹೋಗ್ಬಿಡ್ತಾರೆ. ಆಯ್ತಲ್ಲ, ಇದು ಸುಮಾರು ಪ್ರಕರಣಗಳು ಆಗಿದೆ. ಈ ಥರ ಒಳ್ಳೆ ರ್ಯಾಂಕಿಂಗ್ ಬಂದು ಕೂಡ ಅವರ ತಪ್ಪು ಸೆಲೆಕ್ಷನ್ನಿಂದ, ಪ್ರೋಸೆಸ್ಗಳಿಂದ ಸೀಟ್ ಸಿಗದಲ್ಲಿರ್ತಕ್ಕಂಥ ಪ್ರಕರಣಗಳು ಕೂಡ ಆಗಿದೆ. ಅದಕ್ಕೆ ಅದನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ಆಮೇಲೆ ಜಾಯ್ನಿಂಗ್ ಟೈಮ್, ಯಾವುದೇ ನೀವು ಕೋರ್ಸು ಕೌನ್ಸಿಲಿಂಗ್ ಥ್ರೂ ಬಂದಾಗ ನಿಮಗೆ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಆದಮೇಲೆ ಜಾಯ್ನಿಂಗ್ ಟೈಮ್ ತುಂಬ ಕಮ್ಮಿ ಕೊಡ್ತಾರೆ. 1 ದಿನ 2 ದಿನದಲ್ಲಿ ಜಾಯ್ನ್ ಆಗಬೇಕು ಅಂತ. ಸಪೋಸ್ ನಿಮಗೆ ಬೆಳಗಾಂನಲ್ಲಿ ಯಾವುದೋ ಸೀಟ್ ಸಿಕ್ಕಿರುತ್ತೆ, 2 ದಿನದಲ್ಲಿ ನೀವು ಹೋಗಿ ಜಾಯ್ನ್ ಆಗಬೇಕು. ಆಯ್ತಲ್ಲ, ಸೊ ಆಗೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಜಾಯ್ನ್ ಆಗಬೇಕಾಗಿರುತ್ತೆ. ಯಾಕಂದರೆ ಎಲ್ಲ ಆನ್ಲೈನ್ ಪ್ರಕ್ರಿಯೆಯಲ್ಲಿ ಆಗ್ತಕ್ಕಂಥದ್ದು. ಸೊ ನೀವು ನೋಡಿಕೊಂಡು ಸೀಟ್ಸ್ಗಳನ್ನು ಮಿಸ್ ಮಾಡ್ಕೊಳ್ಳೋ ಚಾನ್ಸಸ್ಗಳು ಇರ್ತದೆ. ಇದು ನಮ್ಮ ಚಿಕ್ಕಮಗಳೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲೂ ಕೂಡ ಆಗಿರ್ತಕ್ಕಂಥದ್ದು. ಒಳ್ಳೆ ರ್ಯಾಂಕಿಂಗ್, ಟಾಪ್ ರ್ಯಾಂಕಿಂಗ್ನಲ್ಲಿ ಬಂದಿರೋರು BSc ನರ್ಸಿಂಗ್ ಸ್ಟೂಡೆಂಟ್ಸ್ಗಳು ಸೀಟ್ಸ್ಗಳನ್ನು ಮಿಸ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಲಾಸ್ಟ್ ಡೇಟ್ ಆದಮೇಲೆ ಬಂದಿದ್ದಾರೆ. ಲಾಸ್ಟ್ ಡೇಟ್ ಆದಮೇಲೆ ಪೋರ್ಟಲ್ ಕ್ಲೋಸ್ ಆಗುತ್ತೆ, ನಾವೇನು ಅಡ್ಮಿಷನ್ ತೊಗೊಳಕ್ಕಾಗೋದಿಲ್ಲ. ಸೊ ಆ ಥರ ಪ್ರಕ್ರಿಯೆಗಳು ಇದ್ದಾವೆ ಆಯ್ತಲ್ಲ. ಸೊ ಅದಕ್ಕೆ ಅದನ್ನು ನೋಡ್ಕೊಳ್ಳಿ. ಆಮೇಲೆ ಫೀಸ್ ಪೇಮೆಂಟ್ ಎಲ್ಲ ಸಂಸ್ಥೆಯ ವೆಬ್ಸೈಟ್ಗಳಲ್ಲಿ ಇರ್ತದೆ. ಎಷ್ಟು ಫೀಸ್ ಪೇಮೆಂಟ್ ಮಾಡಬೇಕು, ಯಾವುದೇ ಡಾಕ್ಯುಮೆಂಟ್ಸ್ ತರಬೇಕು ಅಂತ ಅದನ್ನು ಕ್ಲೀನಾಗಿ ನೋಡ್ಕೊಂಡು ಹೋಗಿ. ಅದನ್ನು ನಾವು ಪ್ರಾಸ್ಪೆಕ್ಟಸ್ ಅಂತ ಹೇಳ್ತೀವಿ. ಆ ಪ್ರಾಸ್ಪೆಕ್ಟಸ್ ಕ್ಲೀನಾಗಿ ನೋಡಿಕೊಂಡು ಅದರಲ್ಲಿ ಏನೇನು ಮಾಹಿತಿಗಳಿದೆ ಅದನ್ನು ನೋಡಿಕೊಂಡು ಪ್ರಿಪೇರ್ ಆಗಿ ಹೋದರೆ ಉತ್ತಮ. ನೀವು ಇಲ್ಲಿಂದ ಬೆಳಗಾವಿಗೆ ಟ್ರಾವೆಲ್ ಮಾಡ್ತೀರಿ ಸೀಟಿಗಂತ, ಏನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿರೋದಿಲ್ಲ, ಅಲ್ಲಿ ಅಡ್ಮಿಷನ್ಸ್ ಮಾಡೋದಿಲ್ಲ. ಈ ಥರದ್ದೆಲ್ಲ ಇಶ್ಯೂಸ್ಗಳು ಆಗೋ ಸಾಧ್ಯತೆ ಇದೆ. ಆ್ಯಂಡ್ ಒನ್ ಥಿಂಗ್ ಆಲ್ವೇಸ್ ರಿಮೆಂಬರ್, ತುಂಬ ಹಾಕ್ಸ್ ಕಾಲ್ಸ್ಗಳು ಬರುತ್ತೆ. ಅಂದರೆ ಫೇಕ್ ಕಾಲ್ಸ್ಗಳು. ಆ ಸೀಟ್ ಸಿಗುತ್ತೆ, ಈ ಸೀಟ್ ಇದೆ, ಮೊಬೈಲಲ್ಲಿ ವಾಟ್ಸಪ್ ಬರುತ್ತೆ. ದಯವಿಟ್ಟು ಅದು ಯಾವುದೋ ಆಮಿಷಕ್ಕೆ ಒಳಗಾಗ್ಲಿಕ್ಕೆ ಹೋಗಬೇಡಿ ಆಯ್ತಲ್ಲ. ಏನೇ ನಡೆದರೂ ಕೂಡ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ನಲ್ಲೇ ನಡೀತಕ್ಕಂಥ ಕೋರ್ಸ್ ಇದು ಕೌನ್ಸಿಲಿಂಗ್. ಇದು ಬೇರೆ ಯಾವುದೇ ಥರದ ಕೌನ್ಸಿಲಿಂಗ್ ಇಲ್ಲ. ನೀವು ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂದರೆ ನಿಮಗೆ ಸೀಟು ಸಿಗೋದಿಲ್ಲ ಆಯ್ತಲ್ಲ. ಆಮೇಲೆ ನೀವು ಡೈರೆಕ್ಟಾಗಿ ಈ ಕೋರ್ಸ್ಗಳಿಗೆ ನೀವು ಡೈರೆಕ್ಟಾಗಿ ಕಾಲೇಜಿಗೆ ಹೋಗಿ ಜಾಯ್ನ್ ಆಗಲಿಕ್ಕೆ ಆಗೋದಿಲ್ಲ. ನೀವು ಕೌನ್ಸಿಲಿಂಗ್ನಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿ ಅವರೊಂದು ಅಲಾಟ್ಮೆಂಟ್ ಲೆಟರ್ ಕೊಡ್ತಾರೆ, ಅದನ್ನು ತೊಗೊಂಡೆ ನೀವು ಕಾಲೇಜಿಗೆ ಹೋಗ್ಬಿಟ್ಟು ಜಾಯ್ನ್ ಆಗಬೇಕಾಗಿರ್ತಕ್ಕಂಥದ್ದು. ಸೊ ಅದಕ್ಕೆ ಆಪ್ಷನ್ ಎಂಟ್ರಿ ಪ್ರೋಸೆಸ್ ಕ್ಲೀನಾಗಿ ನೋಡ್ಕೊಳ್ಳಿ. ಆಮೇಲೆ ನಾನು ಗುಡ್ ಕಾಲೇಜ್ ವರ್ಸಸ್ ಗುಡ್ ಕೋರ್ಸ್ ಅಂತ ಹೇಳಿದೆ. ಸೊ ಒಂದು ಕಾಲೇಜಲ್ಲಿ ಕೋರ್ಸ್ ತುಂಬ ಚೆನ್ನಾಗಿರುತ್ತೆ, ಬಟ್ ಕಾಲೇಜ್ ಚೆನ್ನಾಗಿರಲ್ಲ. ಇನ್ನೊಂದಲ್ಲಿ ಕಾಲೇಜ್ ತುಂಬ ಚೆನ್ನಾಗಿರುತ್ತೆ, ಕೋರ್ಸ್ ಸರಿಗಿರೋದಿಲ್ಲ. ಅದನ್ನು ನೋಡ್ಕೊಳ್ಳಿ. ಮತ್ತು ಕೋರ್ಸ್ ಮತ್ತು ಕಾಲೇಜ್ ಕಟ್ ಆಫ್ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ರ್ಯಾಂಕಿಂಗಿಗೆ ಲಾಸ್ಟ್ ಇಯರು ಯಾವ ಕಾಲೇಜಲ್ಲಿ ಸೀಟ್ ಸಿಕ್ಕಿತ್ತು ಅಂತ ಅದನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟಲ್ಲಿ ಬಿಡ್ತಿರ್ತಾರೆ, ಅದನ್ನು ಚೆಕ್ ಮಾಡ್ಕೊಳ್ಳಿ ಆಯ್ತಲ್ಲ. ಸೊ ಯಾವ ನಿಮ್ಮ ರ್ಯಾಂಕಿಂಗಿಗೆ ಯಾವ್ಯಾವ ಕಾಲೇಜ್ ಸಿಗ್ಬೋದು ಅಂತ ನಿಮಗೆ ಒಂದು ಮಾಹಿತಿ ಸಿಗುತ್ತೆ. ಆಮೇಲೆ ಸೀಟ್ ಎಂಟ್ರಿ ಆಪ್ಷನ್ ನಾನು ನಿಮಗೆ ಹೇಳಿದೆ, ತುಂಬ ಕೇರ್ಫುಲ್ಲಾಗಿ. ಯಾಕಂದರೆ ಸುಮಾರು ಕಾಲೇಜಸ್ಗಳಿರ್ತವೆ, 500 ಕಾಲೇಜಸ್ಗಳಿರ್ತವೆ. ಫಸ್ಟೆಲ್ಲ ಬರ್ಕೊಳ್ಳಿ, ಅದನ್ನೆಲ್ಲ ನೀವು ಮೆಟೀರಿಯಲೈಸ್ ಮಾಡ್ಕೊಳ್ಳಿ, ಯಾವ್ಯಾವ ಕಾಲೇಜಿಗೆ ಸಿಕ್ಕದೆ ಯಾವುದಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಆ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿಕೊಂಡೆ ಆಪ್ಷನ್ ಎಂಟ್ರಿ ಪ್ರೊಸೆಸ್ಗೆ ಹೋಗೋದು ಉತ್ತಮ. ಆಮೇಲೆ ರ್ಯಾಂಕಿಂಗ್ ಕ್ರೈಟೀರಿಯಾಗಳು ಬಂದರೆ, ನೀಟ್ನಲ್ಲಿ ಏನು ರ್ಯಾಂಕಿಂಗ್ ಬಂದಿರ್ತದೆ ಅದೇ ರ್ಯಾಂಕಿಂಗ್ ಸೇಮ್ ಸ್ಟೇಟಿಗೆ ಬರ್ತದೆ. ಆಲ್ವೇಸ್ ಇದು ಸ್ಟೂಡೆಂಟ್ಸ್ಗಳಿಗೆ ಕನ್ಫ್ಯೂಷನ್ನು, ನೀಟಲ್ಲಿ ಒಂದು ರ್ಯಾಂಕಿಂಗು, CETನಲ್ಲಿ ಒಂದು ರ್ಯಾಂಕಿಂಗ್ ಅಂತ. ಆ ಥರ ಇರೋದಿಲ್ಲ. MBBS, ಡೆಂಟಲ್ಲು, ಆಯುಷ್ ಕೋರ್ಸ್ಗಳಿಗೆ ತೊಗೊಳಕ್ಕಂಥವ್ರು ನಿಮಗೆ ಏನು ನೀಟ್ ರ್ಯಾಂಕಿಂಗ್ ಬಂದಿರ್ತದೆ ಅದೇ ರ್ಯಾಂಕಿಂಗು CETನಲ್ಲಿ ಕೂಡ ರಿಫ್ಲೆಕ್ಟ್ ಆಗ್ತಿರುತ್ತೆ. ಆಮೇಲೆ ಸೀಟ್ ಮ್ಯಾಟ್ರಿಕ್ಸ್, ಒಂದು ಕೋರ್ಸಿಗೆ ಸಂಬಂಧಪಟ್ಟಂತೆ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಟ್ಟಿರ್ತಾರೆ. ಆ ಮ್ಯಾಟ್ರಿಕ್ಸ್ಗಳಲ್ಲಿ ಯಾವ್ಯಾವ ಕ್ಯಾಟಗರಿಗೆ ಯಾವ್ಯಾವ ಸೀಟು ಅಂತ ಅದನ್ನು ಬರೆದಿರ್ತಾರೆ. ಜನರಲ್ ಮೆರಿಟು, SC, ST, ಕ್ಯಾಟಗರಿ 1, 2A, 2B, 3A, 3Bನಲ್ಲಿ ಅದರಲ್ಲೂ ಕೂಡ ಫೀಮೇಲು, ರೂರಲ್ಲು, ಕನ್ನಡ ಮೀಡಿಯಮ್ಮು ಅವೆಲ್ಲಕ್ಕೆ ಸೀಟ್ಸ್ಗಳು ಕೊಟ್ಟಿರ್ತಾರೆ ಮ್ಯಾಟ್ರಿಕ್ಸ್ನಲ್ಲಿ. ಸೊ ಅದರಲ್ಲಿ ನಿಮ್ಮದು ಯಾವ್ದು ಎಲಿಜಿಬಿಲಿಟಿ ಬರುತ್ತೆ ಆ ಸೀಟ್ಸ್ಗಳನ್ನು ತೊಗೋಬೇಕು. ಈಗ ನೀವು ಯಾವುದೋ ಒಂದು ಕ್ಯಾಟಗರಿನಲ್ಲಿ ಇರ್ತೀರಿ, 2A ಕ್ಯಾಟಗರಿನಲ್ಲಿ ಇರ್ತೀರಿ, ನೀವು 2B ಕ್ಯಾಟಗರಿ ಸೀಟ್ಸ್ನ ನೀವು ನೋಡೋಕ್ಕಾಗೋದಿಲ್ಲ. ನಿಮ್ದು ಯಾವ ಕ್ಯಾಟಗರಿ ಇರುತ್ತೆ ಆ ಸೀಟ್ಸ್ಗಳನ್ನು ಮಾತ್ರ ನೋಡಬೇಕಾಗತ್ತೆ ಆಯ್ತಲ್ಲ. ಆಮೇಲೆ ಇಂಟರ್ನೆಟ್ ಇಶ್ಯೂ, ತುಂಬ ಪ್ರಾಬ್ಲಮ್ಸ್ಗಳು ಬರುತ್ತೆ ಈ ಇಂಟರ್ನೆಟ್ ಇಶ್ಯೂಸಲ್ಲಿ. ನಮಗೆ ಅಡ್ಮಿಷನಿಗೆ ಬರ್ತಕ್ಕಂಥವ್ರು ಹೇಳ್ತಾರೆ, ಸರ್ ಇಂಟರ್ನೆಟ್ ಇಶ್ಯೂ ಆಗಿತ್ತು ಸರ್, ನಾವು ಅದಕ್ಕೆ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಚಲನ್ನು, ನಾವು ಇದು ನಮ್ಮದು ಅಲಾಟ್ಮೆಂಟ್ ಲೆಟರ್ನ ಜನರೇಟ್ ಮಾಡ್ಕೊಂಡಿಲ್ಲ ಅಂತೆಲ್ಲ ಹೇಳ್ತಾರೆ. ಸೊ ಅದಕ್ಕೆ ಅದೊಂದನ್ನು ಎನ್ಶೂರ್ ಮಾಡ್ಕೊಳ್ಳಿ. ನೀವು ಯಾವುದೇ ಕೌನ್ಸಿಲಿಂಗ್ಸ್ ಪ್ರಕ್ರಿಯೆಗೆ ಆಪ್ರೇಟ್ ಮಾಡ್ತಿರ್ಬೇಕಾದ್ರೆ ಒಳ್ಳೆ ಕೌನ್ಸಿಲಿಂಗ್ಸ್ ಇದು ಇಂಟರ್ನೆಟ್ ಇರ್ತಕ್ಕಂಥ ಸೆಂಟರ್ಗಳಲ್ಲಿ ಹೋಗಿ ಅದನ್ನು ಆಪ್ರೇಟ್ ಮಾಡೋದು ಉತ್ತಮ. ಮತ್ತು ನಿಮಗೆ ಏನೇ ಡೌಟ್ಸ್ಗಳು ಬಂದರೂ ಕೂಡ ಹೆಲ್ಪ್ಲೈನ್ ಅಂತ ಇರುತ್ತೆ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ. ಆ ಹೆಲ್ಪ್ಲೈನ್ ನಂಬರ್ಗೆ ರೆಗ್ಯುಲರ್ ಕಾಂಟ್ಯಾಕ್ಟ್ ಮಾಡೋದು ಅಥವಾ ಇಮೇಲ್ ಹಾಕೋದು ಉತ್ತಮ.
ಸ್ವಲ್ಪ ಸ್ಕಾಲರ್ಶಿಪ್ ಬಗ್ಗೆ ಮಕ್ಕಳುಗಳಿಗೆ ಏನಾಗುತ್ತೆ, ನನ್ನ ಹತ್ರ ಇಷ್ಟು ದುಡ್ಡು ಕಟ್ಟಲಿಕ್ಕೆ ಫೀಸ್ ಕಟ್ಟಲಿಕ್ಕೆ ದುಡ್ಡಿಲ್ಲ ಹಾಗೆ ಹೀಗೆ ಅಂತ ಬರೋದು ಸಹಜ ಆಯ್ತಲ್ಲ. ಸೊ ಅದಕ್ಕೆ ಸರ್ಕಾರದ ವತಿಯಿಂದ ಸ್ಕಾಲರ್ಶಿಪ್ಗಳಿದೆ. ಲೋ ಎಕನಾಮಿಕ್ ಗ್ರೂಪ್ ಇದ್ದವರಿಗೆ SC/ST ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ಗಳನ್ನು ಕೂಡ ಕೊಡ್ತಾರೆ. ಅದಕ್ಕೆ ಸಪೋರ್ಟ್ಸ್ ಕೂಡ ಮಾಡ್ತಾರೆ. ದಯವಿಟ್ಟು ನಿಮಗೆ ಫೀಸ್ ನಮಗೆ ಸಿಗ್ತಾಯಿಲ್ಲ ದುಡ್ಡಿಲ್ಲ ಅಂತ ಅಂದ್ಕೊಂಡು ಕೋರ್ಸ್ಗಳನ್ನು ಬಿಡ್ಲಿಕ್ಕೆ ಹೋಗಬೇಡಿ ಅಥವಾ ಮೊಟಕುಗೊಳ್ಳಿಕ್ಕೆ ಹೋಗಬೇಡಿ ಮಾಡಲಿಕ್ಕೆ ಆಯ್ತಲ್ಲ. ಯಾಕಂದರೆ ನೀವು ಒಂದ್ಸತಿ ಕೋರ್ಸ್ನ ನೀವು ಬಿಟ್ಬಿಟ್ಟು ಬಂದರೆ ಈಗ ಫಸ್ಟ್ ಇಯರ್ನಲ್ಲಿ ಬಿಡ್ತೀರಾ ಅಂತ ತಿಳ್ಕೊಳ್ಳಿ, 4 ವರ್ಷದ ಕೋರ್ಸ್ ಇರುತ್ತೆ, 4 ವರ್ಷದ ಫೀಸ್ ಕಟ್ಟಲೇಬೇಕು. ಇಲ್ಲಾಂದ್ರೆ ಆ ಕಾಲೇಜವ್ರು ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ಸ್ಗಳನ್ನು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಕೊಡೋದಿಲ್ಲ ಆಯ್ತಲ್ಲ. ಸೊ ಮ್ಯಾಂಡೇಟ್ರಿ ಕೋರ್ಸ್ ಕಂಪ್ಲೀಟ್ ಮಾಡಲೇಬೇಕು. ಯಾಕಂದರೆ ನೀವು ಜಾಯ್ನಿಂಗ್ ಟೈಮಲ್ಲಿ ಕ್ಲಾಸಸ್ಗಳನ್ನು ಸೈನ್ ಮಾಡಿರ್ತೀರಿ. ಸೊ ನಾವು 4 ವರ್ಷ ಕೋರ್ಸ್ ಕಂಪ್ಲೀಟ್ ಮಾಡ್ತೀವಿ, ಇಲ್ಲಾಂದರೆ ಫೈನ್ ಕಟ್ಟಿರ್ತೀವಿ ಅಂತ. ಸೊ ಆ ಫೈನ್ ಎಲ್ಲ ಕಕ್ಕಿಸ್ತಾರೆ ಆಮೇಲೆ. ಸೊ ಆ ಥರದ್ದೆಲ್ಲ ಸಾಧ್ಯತೆ ಇರುತ್ತೆ. ಆಮೇಲೆ ಸ್ಕಾಲರ್ಶಿಪ್ಸ್ಗಳಿಗೆ ಅಪ್ಲೈ ಮಾಡಿ. ನಿಮ್ಮ ಸರ್ಕಾರದ ವತಿಯಿಂದ ಎಲ್ಲ ಕಮ್ಯುನಿಟಿಗಳಿಗೂ ಕೂಡ ಅವ್ರದ್ದೇ ಅಂತ ಸ್ಕಾಲರ್ಶಿಪ್ಪು, ಟೀಚರ್ಸ್ ಮಕ್ಕಳಾದರೆ ಟೀಚರ್ಸ್ ಸ್ಕಾಲರ್ಶಿಪ್ಸ್ಗಳಿದ್ದಾವೆ. ಸೊ ಅದನ್ನು ಬೆನಿಫಿಟ್ಗಳನ್ನು ತಗೊಳ್ಳಿ ಆಯ್ತಲ್ಲ. ಸೊ ಎಲ್ಲ ಕಾಲೇಜಸ್ಗಳಿಗೆ ಹೋದರೂ ಕೂಡ ನಿಮಗೆ ನಿಮ್ಮ ಸ್ಕಾಲರ್ಶಿಪ್ಗಳಿಗೆ ಅಂತಲೇ ಒಂದು ವಿಂಗ್ ಇರುತ್ತೆ. ಅವರಿಗೆ ಹೋಗಿ ನೀವು ಕೇಳಿ ಮಾಹಿತಿನ ಪಡ್ಕೊಂಡು ಸ್ಕಾಲರ್ಶಿಪ್ಗಳನ್ನು ತೆಗೆದುಕೊಳ್ಳೋದು ಉತ್ತಮ. ಹಾಸ್ಟೆಲ್ಗಳು ಕೂಡ ಇರುತ್ತೆ, ಹಾಸ್ಟೆಲ್ಗೂ ಕೂಡ ಸ್ಕಾಲರ್ಶಿಪ್ ಬರುತ್ತೆ, ಅದನ್ನು ಕೂಡ ನೀವು ಮಾಹಿತಿ ತೊಗೋಬೋದು. ಆಮೇಲೆ ಕೆಲವೊಂದು ಸತಿ KEAನಲ್ಲಿ ಹಾಸ್ಟೆಲ್ ಫೀಸ್ ಕಟ್ಟಿ ಅಂತ ಹೇಳ್ತಾರೆ. ಹಾಸ್ಟೆಲ್ ಫೀಸ್ ಎಲ್ಲೂ ಕಟ್ಟಲಿಕ್ಕಿಲ್ಲ, ಹಾಸ್ಟೆಲ್ ಫೀಸ್ ಕಟ್ಟಬೇಕಾಗಿರೋದು ಸಂಬಂಧಪಟ್ಟ ಕಾಲೇಜಸಲ್ಲೇ. ಸುಮಾರು ಸತಿ ನಮ್ಮ ಕಾಲೇಜ್ಗೆ ಬಂದಿದೆ ಕಂಪ್ಲೇಂಟ್ಸ್ಗಳು, KEAನಲ್ಲಿ ಕಟ್ಬಿಟ್ಟು ಬಂದಿದ್ದೀವಿ ಹಾಸ್ಟೆಲ್ ಫೀಸು, ನಾವು ಇಲ್ಲಿ ಕಟ್ಟಂಗಿಲ್ಲ ಅಂತ ಹೇಳ್ತಾರೆ. ಆ ಥರದ್ದು ಇರೋದಿಲ್ಲ. ಕಾಲೇಜ್ ಫೀಸ್, ಹಾಸ್ಟೆಲ್ ಫೀಸ್ ಯಾವತ್ತೂ ಹಾಸ್ಟೆಲಲ್ಲೇ ಕಟ್ಟಬೇಕಾಗಿರುತ್ತೆ ಸಂಬಂಧಪಟ್ಟ ಕಾಲೇಜಸಲ್ಲಿ. ಓಕೆ, ಥ್ಯಾಂಕ್ ಯು. ಏನಾದರೂ ಡೌಟ್ಸ್ ಇದೆ ಕೇಳ್ಬೋದು. ಡೌಟ್ಸ್ ಏನಿದೆಯಾ? ಹೌದು, ಆದಾಯ ಲಿಮಿಟ್ ಇದೆ. 2.5 ಲಕ್ಷ SC/ST ಮಕ್ಕಳಿಗೆ 2.5 ಲಕ್ಷ ಇರ್ತಕ್ಕಂಥವ್ರು, ಅಂದರೆ 10 ಲಕ್ಷ ಇರ್ತಕ್ಕಂಥವ್ರಿಗೆ ವೈದ್ಯಕೀಯ ಸೀಟಲ್ಲಿ ತೊಗೊಂಡ್ರೆ ನಿಮಗೆ ಟ್ಯೂಷನ್ ಫೀಸ್ ರಿಯಂಬರ್ಸ್ಮೆಂಟ್ ಮಾಡ್ತಾರೆ. ಟ್ಯೂಷನ್ ಫೀಸ್ ಏನಿದೆ ಅದು ರಿಯಂಬರ್ಸ್ಮೆಂಟ್ ಆಗುತ್ತೆ. 2.5 ಲಕ್ಷ ಇದ್ದವರಿಗೆ SCP-TSP ಯೋಜನೆ ಅಂತ ಬರುತ್ತೆ, ಸ್ಟ್ಯಾಂಡರ್ಡ್ ಕಾಂಪ್ರಹೆನ್ಸಿವ್ ಪ್ಲ್ಯಾನ್ ಟ್ರೈಬಲ್ ಸಬ್ ಪ್ಲ್ಯಾನ್ ಅಂತ ಬರ್ತದೆ. ಅದರಲ್ಲಿ ನಿಮಗೆ ನಿಮ್ಮ ಬುಕ್ಸು ಮತ್ತು ಅದರ್ ಫೀಸಸ್ಸು, ಹಾಸ್ಟೆಲ್ ಫೀಸ್ ಎಲ್ಲದು ಕವರಪ್ ಆಗುತ್ತೆ. ಕ್ಯಾಟಗರಿ ಯಾವುದಿದೆ? GM 56,000 ಕಷ್ಟ. 32 ಸಾವಿರಕ್ಕೇನು ಕಟ್ ಆಫ್ ಇದೆ ಲಾಸ್ಟ್ ಇಯರು. ಬಟ್ ನಿಮಗೆ ಪ್ರೈವೇಟ್ ಸೀಟ್ಸ್ಗಳು ಪ್ರೈವೇಟ್ ಕಾಲೇಜಸಲ್ಲಿ ಅದು ನೀವು ಆಪ್ಟ್ ಮಾಡ್ಬೋದು. ಪ್ರೈವೇಟ್ ಕಾಲೇಜಸ್ಗಳಲ್ಲಿ ಆಪ್ಟ್ ಮಾಡ್ಬೋದು. ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಜಾಯಿನ್ ಮಾಡಿ. ಯಾಕಂದರೆ ಸುಮಾರು ಜನರು ಸೆಕೆಂಡ್ ರೌಂಡ್ ಆದ ನಂತರದಲ್ಲಿ ಡೈನಾಮಿಕ್ಸ್ ಚೇಂಜ್ ಆಗುತ್ತೆ. ಯಾಕಂದರೆ ನನಗೀಗ ರ್ಯಾಂಕಿಂಗ್ ಚೆನ್ನಾಗಿ ಬಂದಿದೆ ಅಂದರೆ ನಾನು ಆಲ್ ಇಂಡಿಯಾ ಕೋಟಾದಲ್ಲೂ ತೊಗೊಂಡಿರ್ತೀನಿ, ಸ್ಟೇಟ್ ಕೋಟಾದಲ್ಲೂ ತೊಗೊಂಡಿರ್ತೀನಿ. ಸೆಕೆಂಡ್ ರೌಂಡಿಗೆ ಬಂದಾಗ ನಾನು ನನ್ನ ಆಪ್ಷನ್ನ ಚೇಂಜ್ ಮಾಡಬೇಕು. ನಾನು ಐದರ ಆಲ್ ಇಂಡಿಯಾ ಕೋಟಾದಲ್ಲಿ ಸೀಟ್ ತೊಗೋಬೇಕು, ಇಲ್ಲ ಸ್ಟೇಟ್ ಕೋಟಾದಲ್ಲಿ ತೊಗೋಬೇಕು. ನಾನು ಫಸ್ಟ್ ರೌಂಡಲ್ಲಿ ಎರಡನ್ನೂ ಹಿಡ್ಕೊಂಡಿರ್ತೀನಿ. 2ನೇ ರೌಂಡಲ್ಲಿ ಯಾವುದೋ ಒಂದು ಬಿಡಬೇಕು ನಾನು. ಆಗ ಬಿಟ್ಟಾಗ ಪೂಲಿಗೆ ಜಾಸ್ತಿ ಸೀಟ್ಸ್ ಬರುತ್ತೆ. ಅದಕ್ಕೆ ಸೆಕೆಂಡ್ ರೌಂಡ್ವರೆಗೂ ನೀವು ವೆಯ್ಟ್ ಮಾಡೋದು ಉತ್ತಮ. ಓಕೆ, ಎನಿ ಡೌಟ್ಸ್? ಓಕೆ, ಥ್ಯಾಂಕ್ ಯು. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.